Hello ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ and welcome back to the class 6. So let's start our session. ಮೊದಲನೆಯ ಪ್ರಶ್ನೆ. An object is placed at infinity in front of the concave mirror where is image formed. ಅನಂತದಲ್ಲಿರುವ ವಸ್ತುವೊಂದು ನಮ್ಮ ದರ್ಪಣದ ಮುಂದೆ ಇರಿಸಲಾಗಿದೆ, ಪ್ರತಿಬಿಂಬ ಎಲ್ಲಿ ರೂಪುಗೊಳ್ಳುತ್ತದೆ? ಇದು ಕ್ವಶನ್. ಸೊ ಇದೇಂದ್ರ ಬಗ್ಗೆ ಮಾತಾಡ್ತಿದ್ರೆ? ಕಾನ್ಕೇವ್ ಮಿರರ್ ಬಗ್ಗೆ ಮಾತಾಡ್ತಿದ್ರೆ. ಕಾನ್ಕೇವ್ ಮಿರರ್ ಅಂದ್ರೇನು? ಆ ಮಿರರ್ಗೆ ಔಟ್ಸೈಡ್ ಏನಾಗಿರುತ್ತೆ? ಪಾಲಿಶ್ಡ್ ಆಗಿರುತ್ತೆ, ಇನ್ಸೈಡ್ ರಿಫ್ಲೆಕ್ಷನ್ ಆಗುತ್ತೆ. ಮಿರರ್ಗೆ ಇನ್ಸೈಡ್ ಏನೋ ರಿಫ್ಲೆಕ್ಷನ್ ಆಗಿ ಔಟ್ಸೈಡ್ ಪಾಲಿಶ್ಡ್ ಆಗಿದ್ರೆ ಏನಂತೀವಿ? ಕಾನ್ಕೇವ್ ಅಂತ ಕರಿತೀವಿ. ಈ ಒಂದು ಇನ್ನೊಂದು ಮಿರರ್ ಏನಾದ್ರು ಇನ್ಸೈಡ್ ಪಾಲಿಶ್ಡ್ ಆಗ್ಬಿಟ್ಟು ಔಟ್ಸೈಡ್ ಏನೋ ರಿಫ್ಲೆಕ್ಷನ್ ಆಗ್ತಾ ಇದ್ರೆ ಅಂತ ಕರಿತೀವಿ? ಕಾನ್ವೆಕ್ಸ್ ಅಂತ ಕರಿತೀವಿ. ಸರಿನಾ? ಸೊ ಈಗ ಏನ್ ಬಗ್ಗೆ ಮಾತಾಡ್ತಿದ್ರೆ? ಇನ್ಫಿನಿಟಿ, ಒಂದು ಆಬ್ಜೆಕ್ಟ್ ಏನಾದ್ರು ಇನ್ಫಿನಿಟಿ ಅಂದ್ರೆ ಎಷ್ಟು ದೂರದಲ್ಲಿ ಇಕ್ಕಿದ್ರೆ ನಮ್ಗೆ ಎಲ್ಲಿ ಆ ಒಂದು ಇಮೇಜ್ ಕಾಣಿಸುತ್ತೆ ಕಾನ್ಕೇವ್ ಮಿರರ್ ಅಲ್ಲಿ ಅಂತ ಕೇಳಿದ್ರೆ, ಇದೇ ಪ್ರಶ್ನೆ ಕೇಳ್ತಿರೋದು. ಸರಿನಾ? ಸೊ ಈಗ ಇದೊಂದು ಆಬ್ಜೆಕ್ಟ್ ಅಂತಂದ್ರೆ ಈ ಆಬ್ಜೆಕ್ಟ್ ಇನ್ಸಿಡೆಂಟ್ ಇಲ್ಲಿ ಬರ್ತೈತಾ? ಇನ್ಸಿಡೆಂಟ್ ಇಲ್ಲಿ ಬರ್ತೈತೆ, ಬಂದ್ ಏನಾಗ್ತೈತೆ? ರಿಫ್ಲೆಕ್ಟ್ ಆಗ್ತೈತೆ. ಏನಾಗ್ತೈತೆ? ರಿಫ್ಲೆಕ್ಟ್ ಆಗ್ತೈತೆ. ಇಲ್ಲಿ ಏನಿರುತ್ತೆ? ಇಲ್ಲೂ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಮಧ್ಯದಲ್ಲಿ. ಓಕೆನಾ? ಇದು ಮಧ್ಯದಲ್ಲಿ, ಇದು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಈ ಒಂದು ಲೈನ್ ಆಫ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಈ ಎರಡು ಪಾಯಿಂಟ್ ಮೀಟ್ ಆಗುತ್ತೆ ನೋಡಿ. ಈ ಒಂದು ರಿಫ್ಲೆಕ್ಟೆಡ್ ರೇ ಒಂದು, ರಿಫ್ಲೆಕ್ಟೆಡ್ ರೇ ಎರಡು ಮೀಟ್ ಆಗಿ ರಿಫ್ಲೆಕ್ಟ್ ಆಗುತ್ತಲ್ವಾ, ಕನ್ವರ್ಜ್ ಆಗುತ್ತಲ್ವಾ. ಈ ಒಂದು ಪಾಯಿಂಟ್ ನಾವೇಂತ ಕರಿತೀವಿ? ಎಫ್ ಅಂತ ಕರಿತೀವಿ. ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಈ ಎಫ್ ಅಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿಂದ ಬಂದ ಒಂದು ರಿಫ್ಲೆಕ್ಷನ್, ಇಲ್ಲಿಂದ ಬಂದ ರಿಫ್ಲೆಕ್ಷನ್, ಇಮೇಜು ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಎಲ್ಲಿ ಫಾರ್ಮ್ ಆಗುತ್ತೆ? ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಇಮೇಜು ಫಾರ್ಮ್ ಆಗುತ್ತೆ. ಸರಿನಾ? ನೋಡಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಆನ್ಸರ್ನ ಕೊಟ್ಟಿರ್ತೀನಿ, ಮತ್ತೆ ಈ ಒಂದು ಕಂಪ್ಲೀಟ್ ಕ್ವಶನ್ಗೆ ಅನಾಲಿಸಿಸ್ ಕೊಟ್ಟಿರ್ತೀನಿ, ಎಲ್ಲಾನು ಕೊಟ್ಟಿರ್ತೀನಿ. ಸರಿನಾ? ಸೊ ಇಲ್ಲೇನು ಅಷ್ಟು ಅನಾಲಿಸಿಸ್ ಬೇಕಿಲ್ಲ, ಜಸ್ಟ್ ತಿಳ್ಕೊಳ್ಳೋಂತ ಒಂದು ಕಾನ್ಸೆಪ್ಟ್ ಅಷ್ಟೇ. ಈಗ ಇದು ಮಿರರ್ ಅಂತಂದ್ರೆ ಒಂದು ಲೈನ್ ನೋಡಿ, ಇನ್ಫಿನಿಟಿಲಿ ಒಂದು ಇಲ್ಲೆಲ್ಲೋ ಆಬ್ಜೆಕ್ಟ್ ಐತೆ, ಅಥವಾ ಸೂರ್ಯನ ಅಂತ ಅಂದ್ಕೊಳ್ಳಿ. ಸೂರ್ಯ ನಮ್ಮಿಂದ ಇಷ್ಟು ದೂರ ಐತಾನಲ್ವಾ, ಆ ಸೂರ್ಯನ ಕಿರಣ ಬಂದು ಈ ಮಿರರ್ ಬಂದು ಇಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂದು ರೇ. ಓಕೆನಾ? ಇನ್ನೊಂದ್ರೆ ಈ ಕಡೆಯಿಂದ ಬಂದು ಏನಾಗುತ್ತೆ? ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಏನಾಯ್ತಂತಂದ್ರೆ ಈ ರೇ ಬಂದು ಈ ಕಡೆ ಹಿಂಗ್ ರಿಫ್ಲೆಕ್ಟ್ ಆಗುತ್ತೆ, ಈ ರೇ ಹಿಂಗ್ ರಿಫ್ಲೆಕ್ಟ್ ಆಗುತ್ತೆ. ಇವೆರಡು ರೇ ಎಲ್ಲಿ ಮರ್ಜ್ ಆಗುತ್ತಲ್ವಾ, ಕನ್ವರ್ಜ್ ಆಗುತ್ತಲ್ವಾ, ಆ ಒಂದು ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸೊ ಆ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಈ ಇಮೇಜ್ ಫಾರ್ಮ್ ಆದ್ರೆ ಆ ಇಮೇಜ್ ಹೇಗಿರುತ್ತೆ? ಆ ಇಮೇಜ್ ರಿಯಲ್ ಇಮೇಜ್ ಆಗಿರುತ್ತೆ, ಒಂದು ರಿಯಲ್ ಇಮೇಜು. ಮತ್ತೆ ಅದ್ರ ಶೇಪ್ ಏನಿರುತ್ತೆ? ಶೇಪ್ ಕಡಿಮೆ ಆಗಿರುತ್ತೆ, ಅಂದ್ರೆ ಸೈಜ್ ಕಡಿಮೆ ಆದ್ರೆ ಅದನ್ನ ಡಿಮಿನಿಷ್ಡ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಸೀದಾನೇ ಇರುತ್ತಾ? ಸೀದಾ ಇರಲ್ಲ, ಉಲ್ಟಾ ಕಾಣಿಸುತ್ತೆ. ಯಾಕೆ? ಇಲ್ಲಿ ಬಂದು ಹಿಂಗ್ ಕನ್ವರ್ಜ್ ಆಗಿರುತ್ತಲ್ಲ, ಅದಕ್ಕೆ ಅದು ಉಲ್ಟಾ ಆಗಿ ಕಾಣಿಸುತ್ತೆ. ಸೊ ಇಮೇಜ್ ಹೇಗಿರುತ್ತೆ? ಒಂದು ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ, ನಮ್ಗೆ ಅದ್ರ ಸೈಜ್ ಕಡಿಮೆ ಆಗೋಗಿರುತ್ತೆ, ಅಂದ್ರೆ ಡಿಮಿನಿಷ್ಡ್ ಅಂತ ಕರಿತೀವಿ. ಅದಾದ್ಮೇಲೆ ಆ ಒಂದು ಇಮೇಜ್ ಏನಿರುತ್ತೆ? ಉಲ್ಟಾ ಆಗಿರುತ್ತೆ. ಓಕೆನಾ? ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು? ಇಮೇಜ್ ಏನಾದ್ರು ಅಥವಾ ಒಂದು ಆಬ್ಜೆಕ್ಟ್ ಏನಾದ್ರು ಇನ್ಫಿನಿಟಿಯಲ್ಲಿ ಇದ್ರೆ. ಸರಿನಾ? ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಇದು ಕಂಡು ಬರುತ್ತೆ. ಸರಿನಾ? ಎರಡನೇ ಕ್ವಶನ್, ವಾಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಮ್ಯಾಗ್ನೀಷಿಯಂ? ಮ್ಯಾಗ್ನೀಷಿಯಂನ ಪರಮಾಣು ರಾಶಿ ಎಷ್ಟು? ಅಟಾಮಿಕ್ ಮಾಸ್, ಇಲ್ಲಿ ಕೀಟಮ್ ಏನ್ ಹೇಳಿದ್ದಾರೆ? ಅಟಾಮಿಕ್ ಮಾಸ್ ಅಂತ ಹೇಳಿದ್ದಾರೆ. ಈಗ ಅಟಾಮಿಕ್ ಮಾಸ್ ಅಂದ್ರೆ ಏನು? ಆಟಮ್ ಅಂದ್ರೆ ಏನು? ಆಟಮ್ ಅಂದ್ರೆ ಮ್ಯಾಟರ್ ಅಲ್ಲಿ ಒಳಗ, ಅಂದ್ರೆ ದ್ರವ್ಯದಲ್ಲಿ ಒಳಗಿರೋ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್, ಅದನ್ನ ನಾವೇನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ. ಈ ಆಟಮ್ಗೆ ಒಂದು ಮಾಸ್ ಇರುತ್ತೆ, ಅದು ನಾವೇನಂತ ಕರಿತೀವಿ? ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಸರಿನಾ? ಈಗ ಅಟಾಮಿಕ್ ಮಾಸ್ ಅಂದ್ರೇನು? ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್, ಅದನ್ನ ನಾವೇನಂತ ಕರಿತೀವಿ? ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಓಕೆನಾ? ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಸೊ ನಮ್ಗೆ ಯಾತ್ರ ಬಗ್ಗೆ ಕೇಳಿದ್ದಾರೆ? ಈಗ ಮೆಗ್ನೀಷಿಯಂನ ಅಟಾಮಿಕ್ಸ್ ಮಾರ್ಕ್ಸ್ ಬಗ್ಗೆ ಕೇಳಿದ್ದಾರೆ. ಸರಿನಾ? ಸೊ ಆಪ್ಷನ್ ನೋಡೋದಾದ್ರೆ 6, 1, 24, 14. ಸೊ ಈಗ 6, 1, 24, ಈಗ ಮೊದಲನೇ 6 ಯಾವ್ದ್ರದ್ದು? 6 ಕಾರ್ಬನ್ ಅಟಾಮಿಕ್ ಮಾಸ್. ಓಕೆನಾ? 1 ಯಾವ್ದ್ರದ್ದು? 1 ಹೈಡ್ರೋಜನ್, 24 ಯಾವ್ದ್ರದ್ದು? ಅದು ಇನ್ನೂ ಗೊತ್ತಿಲ್ಲ. 14 ಯಾವ್ದ್ರದ್ದು? 14 ಯಾವ್ದು? ನೈಟ್ರೋಜನ್ದು ಅಟಾಮಿಕ್ ಮಾಸ್, ನೈಟ್ರೋಜನ್ದು ಅಟಾಮಿಕ್ ಮಾಸ್. ಸರಿನಾ? ಸೊ ನಮ್ಗೆ ಗೊತ್ತಿರಬೇಕು ಕಾರ್ಬನ್ ಡೈಆಕ್ಸೈಡ್ ಏನು, ಆಕ್ಸಿಜನ್ ಏನು, ಹೈಡ್ರೋಜನ್ ಏನು, ನೈಟ್ರೋಜನ್ ಏನು, ಇದೆಲ್ಲರೂ ನಮ್ಗೆ ಅಟಾಮಿಕ್ ಮಾರ್ಕ್ಸ್ ಗೊತ್ತಿರಬೇಕು. ಯಾಕಂದ್ರೆ ಅದು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಆಗಿರ್ಬೋದು, ಅರ್ತ್ ಅಲ್ಲಿ ಆಗಿರ್ಬೋದು, ಅದನ್ನೆಲ್ಲ ಇರೋಂತ ಒಂದು ಗ್ಯಾಸಸ್ ಅಲ್ವಾ. ಸೊ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಆ ಒಂದು ಎಲಿಮೆಂಟ್ಸ್ ಗಳ ಬಗ್ಗೆನೂ ನಮ್ಗೆ ಗೊತ್ತಿರಬೇಕು. ಸೊ ಈಗ ಉಳಿದಿರೋ ಆಪ್ಷನ್ ಯಾವುದು? 24 ಒಂದೇ. ಸೊ ನಮ್ಗೆ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಗೊತ್ತಿರೋ, ಮೆಗ್ನೀಷಿಯಂ ಈಸಿಯಾಗಿ ಕಂಡುಹಿಡಬಹುದಿತ್ತಾ? ಸೊ 24 ಅಟಾಮಿಕ್ ನಂಬರ್ ಯಾವುದು? ಮೆಗ್ನೀಷಿಯಂದು. ಸರಿನಾ? ಸೊ ಈಗ ಅಟಾಮಿಕ್ ಮಾಸ್ ಅಂದ್ರೆ ಏನು? ನಾನು ಹೇಳಿದೆ ಅಟಾಮಿಕ್ ಮಾಸ್ ಅಂತ ಅಂದ್ರೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಓಕೆನಾ? ಅದನ್ನೇನಂತ ಕರಿತೀವಿ ನಾವು? ಅಟಾಮಿಕ್ ಮಾಸ್ ಅಥವಾ ಮಾಸ್ ನಂಬರ್ ಅಂತ ಕರಿತೀವಿ. ಸರಿನಾ? ಸೊ ಈಗ ಎಷ್ಟು? ಮೆಗ್ನೀಷಿಯಂನ ಮಾಸ್ ನಂಬರು 24.
ಸೊ ನೋಡಿ, ಈ ತರ ಒಂದು ಕೆಮಿಸ್ಟ್ರಿ ಕ್ಲಾಸ್ನ ನಾನು ಕಂಪ್ಲೀಟ್ ಆಗಿ ಒಂದು ಪ್ಲೇ ಲಿಸ್ಟ್ ಮಾಡಿ ನಾನು ಮಾಡಿದ್ದೀನಿ. ಮತ್ತೆ ಕರೆಕ್ಟ್ 6 ಕ್ಲಾಸಸ್ ಮಾತ್ರ ನಾವು ಅಪ್ಲೋಡ್ ಮಾಡಿದ್ವಿ. ಇನ್ನ ಕ್ಲಾಸಸ್ ಬರುತ್ತೆ. ಓಕೆನಾ, ಇನ್ನ ಕ್ಲಾಸಸ್ ನಾನು ತಗೋಬರ್ತೀನಿ. ಸೊ ಯಾಕೆ ಇನ್ನೂ ಪೆಂಡಿಂಗ್ ಆಗ್ತೈತೆ ಕ್ಲಾಸ್ ಅಂತಂದ್ರೆ, ಒಂದು ಟೈಮ್ ಇಲ್ಲ, ಇನ್ನೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಓಕೆನಾ, ಅದಕ್ಕೋಸ್ಕರ ನಾನು ಫಸ್ಟ್ ಈಗ RRB ಗ್ರೂಪ್ ಡಿ ಕ್ಲಿಯರ್ ಮಾಡ್ಬಿಡೋಣ ಅಂತ. ಓಕೆನಾ, RRB ಗ್ರೂಪ್ ಡಿ ಸೈನ್ಸ್ನ ಫಸ್ಟ್ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಟೆಕ್ನಿಷಿಯನ್ಗೆ. ಓಕೆನಾ, RRB ಟೆಕ್ನಿಷಿಯನ್ಗೆ ನಿಮಗೆ ಸೈನ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಬಯೋ 3 ಕ್ಲಾಸಸ್ ಆಗಿರುತ್ತೆ. ಓಕೆನಾ, ಅದಾದ್ಮೇಲೆ ನಿಮಗೆ ಒಂದು ಕಂಪ್ಲೀಟ್ ಒಂದು ನೆಕ್ಸ್ಟ್ GKಗೂ ಸಿಗುತ್ತೆ, ನೆಕ್ಸ್ಟ್ ನಿಮಗೆ PYQ ಕ್ವಶನ್ಸ್ 3ಕ್ಕೂ ಸಿಗುತ್ತೆ. ಓಕೆನಾ, ಸೊ ನೀವು RRB ಎಕ್ಸಾಮ್ ಡಿ ಗ್ರೂಪ್ ಎಕ್ಸಾಮ್ ಮುಗಿಸ್ಕೊಳ್ಳಿ. ನಾನು ನಿಮಗೆ ಕ್ಲಾಸಸ್ನ ನಿಮಗೆ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡ್ತೀನಿ. ಯಾವ ಥರದ್ದು PYQ ಸೀರೀಸ್ ಕ್ಲಾಸಸ್ ಅಥವಾ ಟಾಪ್ 500 ಕ್ವಶನ್ಸ್ ಕವರ್ ಮಾಡ್ತೀನಿ. ಸಾಧ್ಯ ಆದರೆ ನಾನು ಕೆಮಿಸ್ಟ್ರಿ ಫುಲ್ಲು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಕೆಮಿಸ್ಟ್ರಿ ಫುಲ್ಲು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಯೋ ಮತ್ತು ಫಿಸಿಕ್ಸ್ ನೀವು PYQ ಇಂದ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೆಕ್ನಿಷಿಯನ್ಗೆ ನಿಮಗೆ ಕಂಪ್ಲೀಟ್ ಆಗಿ ಓವರ್ ಆಲ್ ಸೈನ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ. ಮತ್ತು ನೀವು ಆ ಎಕ್ಸಾಮಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು. ಓಕೆನಾ, ಔಟ್ ಆಫ್ ಔಟು ಸ್ಕೋರ್ ಮಾಡಲೇಬೇಕು. ಮತ್ತು ಈ PYQ ನೋಡ್ಕೊಂಡೆ ನೀವು ಆರಾಮಾಗಿ 25 ಕ್ವಶನ್ಗೆ ನೀವು ಆರಾಮಾಗಿ 15ಇಂದ 20 ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸರಿನಾ, ಫುಲ್ಲು ನೋಡುತ್ತೆ. ಸೊ ಅದಕ್ಕೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳಿ. ಫ್ರೀ ಆಗಿದೆ ಕೋರ್ಸು, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಚ್ ಮೆಥಡ್ ಈಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್ಸ್ ದಟ್ ಆರ್ ಹೈ ಇನ್ ರಿಯಾಕ್ಟಿವಿಟಿ ಸಿರೀಸ್? ಪ್ರತಿಕ್ರಿಯಾಶಾಲಿಯತ ಸರಣಿಯಲ್ಲಿ ಉನ್ನತ ಸ್ಥಾನದಲ್ಲಿರುವ ಲೋಹಗಳನ್ನು ಹೊರತೆಗೆಯಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಸೊ ಇಲ್ಲಿ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ? ಹೈ ರಿಯಾಕ್ಟಿವಿಟಿ ಸಿರೀಸ್ ಅಂತ ಒಬ್ರು ಮಾತಾಡ್ತಿದ್ದಾರೆ. ಮತ್ತೆ ಎಕ್ಸ್ಟ್ರಾಕ್ಟ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಈಗ ನಾವು ಮೆಟಲ್ಸ್ ನೋಡೋದಾದ್ರೆ, ಕೆಲವೊಂದು ಮೆಟಲ್ಗೆ ಏನಿರುತ್ತೆ, ರಿಯಾಕ್ಟಿವಿಟಿ ಸಿರೀಸು ಜಾಸ್ತಿ, ಅಂದ್ರೆ ಆ ಒಂದು ಮೆಟಲ್ ಬೇಗ ರಿಯಾಕ್ಟಿವ್ ಆಗೋ ಪವರ್ ಜಾಸ್ತಿ ಇರುತ್ತೆ. ಕೆಲವೊಂದು ಮೆಟಲ್ಗೆ ಏನಿರುತ್ತೆ, ರಿಯಾಕ್ಟಿವ್ ಆಗೋ ಪವರು ತುಂಬಾ ಕಡಿಮೆ ಇರುತ್ತೆ ಅಲ್ವಾ? ಸೊ ನಾವು ಯಾವೊಂದು ಮೆಥಡ್ ಅಂದ್ರೆ ಇಲ್ಲಿ ಏನ್ ಕೇಳಿದರೆ, ವಿಚ್ ಮೆಥಡ್ ಇಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್ ದಟ್ ಆರ್ ಹೈ ಇನ್ ರಿಯಾಕ್ಟಿವಿಟಿ ಸಿರೀಸ್? ಆಪ್ಷನ್ಸ್ ನೋಡೋಣ. ರೋಸ್ಟಿಂಗ್ ಅಂದ್ರೆ ಏನು? ರೋಸ್ಟಿಂಗ್ ಅಂದ್ರೆ ಇದು ಯಾವೊಂದು ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಸಲ್ಫೈಡ್ ಓರ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಹೇಳಿದೆ ಅಲ್ವಾ? ನೋಡಿ ಮತ್ತೆ ಕೇಳಿದ್ದಾರೆ ಸಲ್ಫೈಡ್ ಓರ್ ಅಂದ್ರೆ ಇಲ್ಲಿ ಏನಿರುತ್ತೆ, ಈ ಒಂದು ರೋಸ್ಟಿಂಗ್ ಅಲ್ಲಿ ಏನಿರುತ್ತೆ, ಜಾಸ್ತಿ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಜಾಸ್ತಿ ಬೇಕು ನಮ್ಗೆ. ಓಕೆನಾ, ಈಗ ಕ್ಯಾಲ್ಸಿನೇಷನ್ ಅಂದ್ರೆ ಏನು? ಕ್ಯಾಲ್ಸಿನೇಷನ್ ಅಂದ್ರೆ ಕಾರ್ಬನ್ ಓರ್ನ ಸಪರೇಟ್ ಮಾಡಕ್ಕೆ. ಸೊ ನಮ್ಗೆ ಇಲ್ಲಿ ಏನ್ ಬೇಕು? ಇಲ್ಲಿ ಆಕ್ಸಿಜನ್ ಕಡಿಮೆ ಬೇಕು. ಆಕ್ಸಿಜನ್ ಏನ್ ಬೇಕು? ಕಡಿಮೆ ಬೇಕು. ರೋಸ್ಟಿಂಗ್ ಅಂದ್ರೆ ಸಲ್ಫೈಡ್ ಓರ್ಸ್ಗೆ ನಾವು ಆ ಒಂದು ಎಕ್ಸ್ಟ್ರಾಕ್ಷನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಕ್ಯಾಲ್ಸಿನೇಷನ್ ಎಲ್ಲಿ ಯೂಸ್ ಮಾಡ್ತೀವಿ? ಕಾರ್ಬನ್ ಓರ್ ಅಲ್ಲಿ. ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್ ಅಂದ್ರೆ ಏನು? ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್ ಅಂದ್ರೆ ನಾವು ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ನ ಯೂಸ್ ಮಾಡ್ತೀವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವುದು? ಇಂಪ್ಯೂರ್ ಕಾಪರ್ ಮತ್ತೆ ಪ್ಯೂರ್ ಕಾಪರ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ. ಓಕೆನಾ, ಇಂಪ್ಯೂರ್ ಕಾಪರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಆ ಒಂದು ಮಿನರಲ್ ಅಲ್ಲಿ ಒಂದು ಐರನ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಎಲ್ಲ ಇರುತ್ತೆ. ಅದ್ರೊಳಗೆ ನಿಮ್ಗೆ ಏನ್ ಬೇಕಿತ್ತು? ಕಾಪರ್ ಮಾತ್ರ ಬೇಕಾಯಿತು. ಸೊ ನಾವು ಒಂದು ಎಕ್ಸ್ಪೆರಿಮೆಂಟ್ ಯೂಸ್ ಮಾಡಿದ್ವಿ. ಒಂದು ಕ್ಯಾಥೋಡ್ ಮತ್ತೆ ಆನೋಡ್ ಎರಡು ತಗೊಂಡಿದ್ವಿ. ಓಕೆನಾ, ಸೊ ಈಗೇನು ಆನೋಡ್ಗೆ ಇಂಪ್ಯೂರ್ ಸಬ್ಸ್ಟೆನ್ಸ್ ಹಾಕಿರ್ತೀವಿ, ಕ್ಯಾಥೋಡ್ಗೆ ಒಂದು ಪ್ಯೂರ್ ಪ್ಲೇಟಿಂಗ್ ಹಾಕಿರ್ತೀವಿ. ಯಾವಾಗ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ, ಕಾಪರ್ ಸಬ್ಸ್ಟೆನ್ಸಸ್ ಏನಾಗುತ್ತೆ, ಕ್ಯಾಥೋಡ್ಗೆ ಹೋಗಿ ಕಚ್ಕೊಬಿಡುತ್ತೆ. ಓಕೆನಾ, ಈ ತರ ಒಂದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಓಕೆನಾ, ಸೊ ಈಗ ಮೆಥಡ್ ಅಲ್ಲಿ ನಾವು ಹೈ ರಿಯಾಕ್ಟ್ ಆಗಿರುವಂತ ಮೆಟಲ್ಸ್ ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಫ್ರಮ್ ದ ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್ ಇಂದ ನಾವು ಈ ಒಂದು ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸರಿನಾ? ಸೊ ಈಗ ಹೀಟಿಂಗ್ ವಿತ್ ಕಾರ್ಬನ್, ಈ ಒಂದು ಆಪ್ಷನ್ ಯಾವ್ದಕ್ಕೆ ಇರಬೇಕು? ಸೊ ಮೀಡಿಯಂ ರಿಯಾಕ್ಟ್ ಆಗುವಂತ ಎಲಿಮೆಂಟ್ಸ್, ಮೀಡಿಯಂ ಆಗಿ ರಿಯಾಕ್ಟಿವ್ ಆಗಿರುವಂತ ಒಂದು ಪವರ್ ಹೊಂದಿರುವಂತ ಒಂದು ಮೆಟಲ್ಸ್. ಆ ಒಂದು ಮೆಟಲ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ? ಹೀಟಿಂಗ್ ವಿತ್ ಕಾರ್ಬನ್ ಅಂದ್ರೆ ಕಾರ್ಬನ್ ಒಂದಿಗೆ ಬಿಸಿ ಮಾಡುವುದನ್ನು, ಆ ತರ ಒಂದು ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಸರಿನಾ? ಸೊ ಈಗ ಯಾವ ಮೆಟಲ್ಸ್ ಸಖತ್ ರಿಯಾಕ್ಟಿವ್ ಅಂತ ನೋಡೋದಾದ್ರೆ, ಮೆಟಲ್ಸ್ ಫಾರ್ ಎಕ್ಸಾಂಪಲ್ ಅಂದ್ರೆ ಸೋಡಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, Ca ಅಂತ ಕರಿತೀವಿ. ಕ್ಯಾಲ್ಸಿಯಂಗೆ Ca. ಆಮೇಲೆ ಅಲ್ಯೂಮಿನಿಯಂ. ಓಕೆನಾ, ಈ ಒಂದು ಮೆಟಲ್ ಏನು ಸಖತ್ ಇದಕ್ಕೆ ಒಂದು ರಿಯಾಕ್ಟಿವ್ ಆಗಿರೋಂಥ ಒಂದು ಅಂದ್ರೆ ಜಾಸ್ತಿ ಹೆಚ್ಚು ರಿಯಾಕ್ಟಿವ್ ಆಗುವಂತ ಒಂದು ಮೆಟಲ್ಸ್. ಸರಿನಾ? ವಿಚ್ ಮೆಥಡ್ ಇಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್ಸ್ ದಟ್ ಆರ್ ಹೈ ಇನ್ ರಿಯಾಕ್ಟಿವಿಟಿ ಸಿರೀಸ್? ನೋಡಿ ಆನ್ಸರ್ ನ ಕೊಟ್ಟಿದ್ದೀನಿ. ಯಾವುದು? ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರಾಲಿಸಿಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? The emergent ray from a rectangular glass slab is ಆಯತಕಾರದ ಗಾಜಿನ ಚಪ್ಪಡಿಯಿಂದ ಹೊರಹೊಮ್ಮುವ ಕಿರಣವು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಏನಿದು ಎಮರ್ಜೆಂಟ್ ರೇ? ನಾವು ಇಷ್ಟು ದಿನ ನಾವು 2 ರೇನ ನೋಡಿದ್ವಿ. ಒಂದು ಇನ್ಸಿಡೆಂಟ್ ರೇ
ಇನ್ಸಿಡೆಂಟ್ ರೇ ಅಂತ ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡಿದ್ವಿ? ರಿಫ್ಲೆಕ್ಟೆಡ್ ರೇ ಅಥವಾ ರಿಫ್ರಾಕ್ಟೆಡ್ ರೇ. ರಿಫ್ಲೆಕ್ಟೆಡ್ ಆರ್ ರಿಫ್ರಾಕ್ಟೆಡ್ ರಿಫ್ರಾಕ್ಟೆಡ್ ರೇ ನೋಡಿದ್ವಿ, ಸರಿನಾ? ಈಗ ಇಲ್ಲೇನಿದು ಎಮರ್ಜೆಂಟ್ ರೇ. ಎಮರ್ಜೆಂಟ್ ರೇ ಅಂತ ಅಂದ್ರೆ ಏನಿಲ್ಲ, ಒಂದು ನೆನ್ಪಿಟ್ಕೊಳ್ಳಿ. ಈಗ ಒಂದು ಇದು ಗ್ಲಾಸ್, ಓಕೆನಾ? ಈ ಗ್ಲಾಸ್ಗೆ ನಾವೊಂದು ಲೈಟ್ ಬಿಡ್ತೀವಿ, ಸರಿನಾ? ಈ ಲೈಟ್ ಬಿಟ್ರೆ ಏನಾಗುತ್ತೆ? ಇದೇನಾದ್ರೂ ಈ ಕಡೆ ಒಂದು ಡೈರೆಕ್ಷನ್ ಅದು ಲೈಟ್ ರಿಫ್ಲೆಕ್ಟ್ ಆದ್ರೆ ನಾವೇನಂತ ಕರಿತೀವಿ? ರಿಫ್ಲೆಕ್ಷನ್ ಅಂತ ಕರಿತೀವಿ. ರಿಫ್ಲೆಕ್ಷನ್ ಅಂತ ಕರಿತೀವಿ. ಇನ್ ಕೇಸ್ ಏನಾದ್ರೂ ಈ ಲೈಟು ಇಲ್ಲಿ ಬರೋಂಥ ಲೈಟು, ಈ ಒಂದು ಲೈಟ್ ನ ನಾವು ಏನಾದ್ರೂ ಈ ಗ್ಲಾಸ್ ಒಳಗಡೆ ಅದು ಟ್ರಾವೆಲ್ ಆಗ್ತೈತೆ ಅಂತಂದ್ರೆ ಅದು ನಾವೇನಂತ ಕರಿತೀವಿ? ಅದನ್ನ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಫ್ರಾಕ್ಷನ್ ಅಂತ ಕರಿತೀವಿ, ಓಕೆನಾ? ಸೊ ಈಗ ರಿಫ್ರಾಕ್ಷನ್ ಅಲ್ಲಿ ನೋಡಿ ಹಿಂಗ್ ಬಂತು ಲೈಟು. ಈ ಒಂದು ರೇನ ನಾವೇನಂತ ಕರಿತೀವಿ? ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇದ್ರ ಒಳಗಡೆ ಹೋಗಿರುತ್ತಲ್ವಾ, ಇದ್ರ ಒಳಗಡೆ ಪಾಸ್ ಆಗುತ್ತಲ್ಲ ಒಂದು ರೇ, ಅಂದ್ರೆ ರಿಫ್ರಾಕ್ಷನ್ ಅಲ್ಲಿ ಏನಾಗುತ್ತೆ? ಆ ಒಂದು ಡೈರೆಕ್ಷನ್ ಏನಾಗುತ್ತೆ? ಬೆಂಡ್ ಆಗುತ್ತೆ. ಸೊ ಹಿಂಗ್ ಬರ್ತೈತೆ ಅಂತಂದ್ರೆ ರೇ ಇದೇನಾಗುತ್ತೆ? ಈ ಕಡೆಗೆ ಬೆಂಡ್ ಆಗುತ್ತೆ. ಆ ಕಡೆಗಾದ್ರೂ ಆಗ್ಬೋದು, ಯಾವ ಕಡೆಗಾದ್ರೂ ಆಗ್ಬೋದು, ಸರಿನಾ? ಬೆಂಡ್ ಆಗುತ್ತೆ. ಈ ಒಂದು ರೇನ ನಾವೇನಂತ ಕರಿತೀವಿ? ರಿಫ್ರಾಕ್ಟೆಡ್ ರೇ ಅಂತ, ರಿಫ್ರಾಕ್ಟೆಡ್ ರೇ ಅಂತ ಕರಿತೀವಿ. ರಿಫ್ಲೆಕ್ಟ್ ಆಗಿದ್ರೆ ರಿಫ್ಲೆಕ್ಟೆಡ್ ರೇ, ರಿಫ್ರಾಕ್ಷನ್ ಆಗಿದ್ರೆ ರಿಫ್ರಾಕ್ಷನ್ ರೇ, ಓಕೆನಾ? ಸೊ ಹಿಂಗೆ ಬೆಂಡ್ ಆಯ್ತು. ನೆಕ್ಸ್ಟ್ ಬೆಂಡ್ ಆದ್ಮೇಲೆ ಈ ಗ್ಲಾಸ್ ಒಳಗಡೆ ಹೋಯ್ತು, ಮೇಲ್ಗಡೆಯಿಂದ ಬಂತು, ಗ್ಲಾಸ್ ಒಳಗಡೆ ಹೋಯ್ತು. ನೆಕ್ಸ್ಟ್ ಈಚೆಗಡೆ ಹೋಗುತ್ತಲ್ವಾ, ಈಚೆಗಡೆ ಹೋಗೋ ರೇನ ನಾವೇನಂತ ಕರಿತೀವಿ ಅಂದ್ರೆ ಎಮರ್ಜೆಂಟ್ ರೇ ಅಂತ ಕರಿತೀವಿ. ಎಮರ್ಜೆಂಟ್ ರೇ ಅಂತ ಕರಿತೀವಿ. ಸೊ ಈಗ ದ ಎಮರ್ಜೆಂಟ್ ರೇ ಫ್ರಮ್ ಅ ರೆಕ್ಟಾಂಗುಲರ್ ಗ್ಲಾಸ್ ಸ್ಲ್ಯಾಬ್ ಈಸ್, ಈಗ ಒಂದು ರೆಕ್ಟಾಂಗುಲರ್ ಗ್ಲಾಸ್ ಸ್ಲ್ಯಾಬ್ ಐತೆ, ಇಲ್ಲಿ ಇನ್ಸಿಡೆಂಟ್ ರೇ ಬಂದೈತೆ, ಒಳಗಡೆ ರಿಫ್ರಾಕ್ಷನ್ ಆಗೈತೆ, ಓಕೆನಾ? ರಿಫ್ರಾಕ್ಷನ್ ಆದ್ರೆ ಮಾತ್ರ ಎಮರ್ಜೆಂಟ್ ರೇ ಬರೋದು. ರಿಫ್ರಾಕ್ಷನ್ ಆಗಿ ಮತ್ತೆ ಎಮರ್ಜೆಂಟ್ ರೇ ಈಚೆಗಡೆಗೆ ಬರ್ತೈತೆ, ಈ ಕಡೆ ಲೈಟು ಫ್ಲೋ ಆಗ್ತೈತೆ. ಈ ರೇ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಈ ಎಮರ್ಜೆಂಟ್ ರೇ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ನಾರ್ಮಲ್ ಅಂದ್ರೆ ಏನು? ಇದು ಎಲ್ಲಿ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಫಾರ್ಮ್ ಆಗುತ್ತಲ್ಲ ಅದನ್ನು ನಾರ್ಮಲ್ ಅಂತ ಕರಿತೀವಿ. ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಈ ನಾರ್ಮಲ್ಗೂ ಇದಕ್ಕೂ ಬೆಂಡ್ ಆಗಿದ್ಯಾ? ಪ್ಯಾರಲಲ್ ಟುವರ್ಡ್ಸ್ ದ ಇನ್ಸಿಡೆಂಟ್ ರೇ. ನೋಡಿ ಇನ್ಸಿಡೆಂಟ್ ರೇ ಏನು, ಈಗ ಇನ್ಸಿಡೆಂಟ್ ರೇ ಏನಾದ್ರು ರಿಫ್ರಾಕ್ಷನ್ ಆಗಿರಲಿಲ್ಲ ಅಂದ್ರೆ ಹೇಗೆ ಬರ್ತಿತ್ತು? ಈ ಕಡೆ ಹಿಂಗ್ ಬರ್ತಿತ್ತಾ? ಸೊ ಈಗ ಎಮರ್ಜೆಂಟ್ ರೇ ಐತೆ, ಇದಕ್ಕೂ ಪ್ಯಾರಲಲ್ ಐತೆ. ಸೊ ಏನು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಸರಿನಾ? ನೋಡಿ ಇದು ಒಂದು ರೆಕ್ಟಾಂಗುಲರ್ ಗ್ಲಾಸ್ ಸ್ಲ್ಯಾಬ್, ಇದು ರೆಡ್ ಕಲರ್ ಇರೋದು ಇನ್ಸಿಡೆಂಟ್ ರೇ, ಗ್ರೀನ್ ಕಲರ್ ಇರೋದು ರಿಫ್ರಾಕ್ಟೆಡ್ ರೇ. ಈ ರಿಫ್ರಾಕ್ಟೆಡ್ ರೇ ಮತ್ತೆ ಈಚೆಗಡೆ ಗ್ಲಾಸ್ ಇಂದ ಈಚೆಗಡೆ ಹೋದಾಗ ಏನಾಗುತ್ತೆ ಅಂದ್ರೆ ಎಮರ್ಜೆಂಟ್ ರೇ ಹೋಗೋ ಡೈರೆಕ್ಷನ್ ಅಲ್ಲಿ, ಅಂದ್ರೆ ಆ ಹೋಗೋ ಒಂದು ಇನ್ಸಿಡೆಂಟ್ ರೇ ಪ್ಯಾರಲಲ್ ಡೈರೆಕ್ಷನ್ ಅಲ್ಲಿ ಈ ಎಮರ್ಜೆಂಟ್ ರೇನು ಕೂಡ ಟ್ರಾವೆಲ್ ಆಗುತ್ತೆ, ಸರಿನಾ? ಅದನ್ನ ಇವರು ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಅಲ್ಲಿ ಕೇಳಿರೋದು. ಸೊ ನೆನ್ಪಿಟ್ಕೊಳ್ಳಿ, ಇನ್ಸಿಡೆಂಟ್ ರೇ ಅಂದ್ರೆ ಏನು, ರಿಫ್ರಾಕ್ಟೆಡ್ ಅಥವಾ ರಿಫ್ಲೆಕ್ಟೆಡ್ ರೇ ಅಂದ್ರೆ ಏನು, ಮತ್ತೆ ಎಮರ್ಜೆಂಟ್ ರೇ ಅಂದ್ರೆ ಏನು ಅಂತ. If the stamens of a flower are non-functional, which process will not be done? ಹೂವಿನ ಕೆಸರಗಳು ಕಾರ್ಯನಿರ್ವಹಿಸದಿದ್ದರೆ ಯಾವ ಪ್ರಕ್ರಿಯೆಯು ನಡೆಯುವುದಿಲ್ಲ? ಸೊ ಈಗ ಸ್ಟಾಮೆನ್ಸ್ ಅಂದ್ರೆ ಏನು? ಸ್ಟಾಮೆನ್ಸ್ ಅಂತಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಏನು? ಫ್ಲವರ್. ರೀಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಫ್ಲವರ್ದು, ಓಕೆನಾ? ಫ್ಲವರ್ ನ ಮೇಲ್ ರೀಪ್ರೊಡಕ್ಟಿವ್ ನಾವು ಪಾರ್ಟ್ ಏನಂತ ಕರಿತೀವಿ? ಸ್ಟಾಮೆನ್ಸ್ ಅಂತ ನಾವು ಕರಿತೀವಿ. ಈ ಸ್ಟಾಮೆನ್ಸ್ ಹೇಗಿರುತ್ತೆ? ಈಗ ಇದು ಸ್ಟಾಮೆನ್ಸ್, ಓಕೆನಾ? ಹಿಂಗೆ ಬಳ್ಳಿ ಇರುತ್ತೆ. ಈ ಸ್ಟಾಮೆನ್ಸ್ ನ ಇದನ್ನ ಈ ಪಾರ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ? ಫಿಲಮೆಂಟ್ ಅಂತ ಕರಿತೀವಿ. ಫಿಲಮೆಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಇದನ್ನ ಏನಂತ ಕರಿತೀವಿ? ಮೇಲ್ಗಡೆ ಪಾರ್ಟ್ ನ ನಾವೇನಂತ ಕರಿತೀವಿ? ಆಂಥರ್ ಅಂತ ಕರಿತೀವಿ. ಆಂಥರ್ ಅಂತ ಕರಿತೀವಿ. ಸೊ ಈಗ ಆಂಥರ್ ಒಳಗಡೆ ಏನಿರುತ್ತೆ? ಪೋಲನ್ ಗ್ರೈನ್ಸ್ ಇರುತ್ತೆ. ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ. ಇವೆರಡು ಕಂಬೈನ್ ಮಾಡಿ ನಾವೇನಂತ ಕರಿತೀವಿ? ಸ್ಟಾಮೆನ್ ಅಂತ ಕರಿತೀವಿ. ಸ್ಟಾಮೆನ್ ಅಂದ್ರೆ ಒಂದು ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಯಾವುದು? ಫ್ಲವರ್ ನ, ಓಕೆನಾ? ಆ ಫ್ಲವರ್ ಒಳಗಡೆ ಎರಡು ಪಾರ್ಟ್ಸ್ ಇರುತ್ತೆ, ಒಂದು ಫಿಲಮೆಂಟ್ ಅಂತ ಕರಿತೀವಿ, ಇನ್ನೊಂದು ಆಂಥರ್ ಅಂತ ಕರಿತೀವಿ. ಈ ಆಂಥರ್ ಒಳಗಡೆ ಏನಿರುತ್ತೆ? ಪೋಲನ್ ಗ್ರೈನ್ಸ್ ಇರುತ್ತೆ. ಆ ಪೋಲನ್ ಗ್ರೈನ್ಸ್ ಅಂದ್ರೆ ಏನು? ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಅದು. ಅಂದ್ರೆ ಈಗ ಹೆಂಗೆ ಹ್ಯೂಮನ್ಸ್ ಅಲ್ಲಿ ಸ್ಪರ್ಮ್ ಇದು, ಅದೇ ತರ ಫ್ಲವರ್ ಅಲ್ಲಿ ಪೋಲನ್ ಗ್ರೈನ್ಸ್ ಇರುತ್ತೆ, ಓಕೆನಾ? ಸೊ ಈಗ ಇಫ್ ದ ಸ್ಟಾಮೆನ್ಸ್ ಆಫ್ ದ ಫ್ಲವರ್ ಆರ್ ನಾನ್ ಫಂಕ್ಷನಲ್, ವಿಚ್ ಪ್ರಾಸೆಸ್ ವಿಲ್ ನಾಟ್ ಬಿ ಡನ್? ಸೊ ಈಗ ಪೋಲನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ? ಪೋಲನ್ಸ್ ಇಲ್ಲ ಅಂದ್ರೆ ಏನು? ಪೋಲನ್ ಫಂಕ್ಷನ್ಸ್ ಪ್ರೊಡಕ್ಷನ್ ಆಗಲ್ಲ, ಅದೇ ಆನ್ಸರ್. ಸೊ ನೋಡಿ ಇದು ಪೋಲನ್, ಸಾರಿ ಇದು ಸ್ಟಾಮೆನ್ ಅಂತ ಕರಿತೀವಿ, ಓಕೆನಾ? ಇದು ಸ್ಟಾಮೆನ್, ಇದನ್ನೇನಂತ ಕರಿತೀವಿ? ಇದನ್ನ ಆಂಥರ್ ಅಂತ ಕರಿತೀವಿ. ಇದು ಅಥವಾ ಟ್ಯೂಬ್ ಏನಂತ ಕರಿತೀವಿ? ಫಿಲಮೆಂಟ್ ಅಂತ ಕರಿತೀವಿ. ಈ ಆಂಥರ್ ಒಳಗಡೆ ಏನಿರುತ್ತೆ? ಪೋಲನ್ ಗ್ರೈನ್ಸ್ ಇರುತ್ತೆ, ಓಕೆನಾ? ಈ ಪೋಲನ್ ಗ್ರೈನ್ಸ್ ಇರುತ್ತೆ. ಈ ಪೋಲನ್ ಗ್ರೈನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಇದೊಂದು ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್. ನಾವ್ ಹೆಂಗೆ ಮನ್ಸ್ಟ್ರಲ್ ಸ್ಪರ್ಮ್ ಇರುತ್ತೋ ಅದೇ ತರ ಹೂವದಲ್ಲಿ ಪೋಲನ್ ಅಂತ ಕರಿತೀವಿ. ಈ ಪೋಲನ್ ತಗೊಂಡೋಗಿ ಈ ಸ್ಟಿಗ್ಮಾ ಮೇಲೆ ಇಕ್ಬೇಕು. ಸ್ಟಿಗ್ಮಾ ಅಂದ್ರೆ ಏನು? ಅದೊಂದು ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್, ಅಂದ್ರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇರುವಂತ ಒಂದು ಪಾರ್ಟ್. ಆ ಸ್ಟಿಗ್ಮಾನ ಮೇಲ್ಗೆ ಅಲ್ಲಿ ಇಕ್ಕೋದಾಗ ಏನಾಗುತ್ತೆ? ಈ ಒಂದು ಪೋಲನ್ ಗ್ರೈನ್ಸ್ ಇರುತ್ತಲ್ಲ ಅದು ಎಂಬ್ರಿಯೋ ಒಳಗಡೆ ಹೋಗಿ ಸೀಡ್ಗೆ ಅಟ್ಯಾಚ್ ಆಗುತ್ತೆ. ಹಾಗಾದ್ರೆ ಈ ಪೋಲನ್ ಮತ್ತೆ ಈ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ಗೆ ತಗೊಂಡೋಗಿ ಯಾರು ಇಕ್ತಾರಪ್ಪ ಅಂದ್ರೆ ಇಟ್ ಈಸ್ ಹನಿಬಿ ಆಗಿರ್ಬೋದು,
ಅಥವಾ ಬೀಸ್ ಆಗಿರ್ಬೋದು, ಇನ್ಸೆಕ್ಟ್ಸ್ ಆಗಿರ್ಬೋದು, ಅವೆಲ್ಲ ಏನ್ ಮಾಡುತ್ತೆ, ಮೇಲ್ ಪ್ರಾಡಕ್ಟ್ ನ ತಗೊಂಡೋಗ್ಬಿಟ್ಟು ಫೀಮೇಲ್ ಪ್ರಾಡಕ್ಟ್ ಮೇಲೆ ಇಡುತ್ತೆ. ಸರಿನಾ? ಹೂ ಫಸ್ಟ್ ಡಿಸ್ಕವರ್ ದ ಡೆನ್ಸ್ಲಿ ಸ್ಟೇನ್ಡ್ ರೆಕ್ಟಿಕ್ಯುಲರ್ ಸ್ಟ್ರಕ್ಚರ್ಸ್ ನಿಯರ್ ದ ನ್ಯೂಕ್ಲಿಯಸ್ ನೋನ್ ಆಸ್ ಗಾಲ್ಗಿ ಬಾಡೀಸ್. ನ್ಯೂಕ್ಲಿಯಸ್ ಬಳಿ ದಟ್ಟವಾಗಿರುವ ಬಣ್ಣ ಬಳಿದ ರೆಕ್ಟಿಕ್ಯುಲರ್ ರಚನೆಗಳ ಮೊದಲ ಗಮನಿಸಿದವರು ಯಾರು? ಈಗ ಗಾಲ್ಗಿ ಕಾರ್ಯಗಳು ಅಂತ ಕರಿತೀವಿ. ಸೊ ಈಗ ಗಾಲ್ಗಿ ಬಾಡೀಸ್ ನ ಡಿಸ್ಕವರ್ ಮಾಡಿದವ್ರು ಯಾರು ಅಂತ ಡೈರೆಕ್ಟ್ ಆಗಿ ಕೇಳ್ತೀರಿ. ಗಾಲ್ಗಿ ಬಾಡೀಸ್ ನ ಡಿಸ್ಕವರ್ ಮಾಡಿದವ್ರು ಯಾರು ಅಂದ್ರೆ ಕೆಮಿಲಿಯೋ ಗಾಲ್ಗಿ ಅಂತ ಕರಿತೀವಿ. ಕೆಮಿಲಿಯೋ ಗಾಲ್ಗಿ ಅಂತ ಕರಿತೀವಿ. ಸೊ ಈಗ ಬೇರೆ ಆಪ್ಷನ್ ನೋಡೋಣ. ಮ್ಯಾಥಿಯಸ್ ಚೆಲ್ಡನ್ ಅವರು, ಮ್ಯಾಥಿಯಸ್ ಚೆಲ್ಡನ್ ಏನ್ ಡಿಸ್ಕವರ್ ಮಾಡ್ತಾರೆ? ಸೆಲ್ ಥಿಯರಿನ ಕೊಡ್ತಾರೆ. ಏನು? ಸೆಲ್ ಥಿಯರಿನ ಅವರು ಕೊಡ್ತಾರೆ. ಈಗ ರಾಬರ್ಟ್ ಹುಕ್ ಅಂದ್ರೆ ಯಾರು? ಆಂಟೋನಿ ಲಿವನ್ ಹುಕ್ ಅಂದ್ರೆ ಯಾರು? ರಾಬರ್ಟ್ ಹುಕ್ ಫೇಮಸ್, ಫಸ್ಟ್ ಸೆಲ್ ನ ಐಡೆಂಟಿಫೈ ಮಾಡ್ತಾರೆ. ಎಲ್ಲಿ? ಡೆಡ್ ಸೆಲ್ ಅಲ್ಲಿ. ಓಕೆನಾ? ಫಸ್ಟ್ ಸೆಲ್ ನ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಡೆಡ್ ಸೆಲ್ ಅಲ್ಲಿ, ಅಂದ್ರೆ ಕಾರ್ಕ್ ಅಲ್ಲಿ ಇವರು ಸೆಲ್ ನ ಐಡೆಂಟಿಫೈ ಮಾಡ್ತಾರೆ. ಓಕೆನಾ? ಸೊ ಈಗ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಅಥವಾ ಲಿವಿಂಗ್ ಸೆಲ್ ನ ಯಾರು ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಆಂಟೋನಿ ಲಿವನ್ ಹುಕ್ ಅಂತ ಕರಿತೀವಿ. ಸರಿನಾ? ಆಂಟೋನಿ ಲಿವನ್ ಹುಕ್ ಅಂತ. ಹಾಗಾದ್ರೆ ಈಗ ಏನ್ರ ಬಗ್ಗೆ ಮಾತಾಡಿದರೆ? ಗಾಲ್ಗಿ ಬಾಡೀಸ್ ಬಗ್ಗೆ ಮಾತಾಡ್ತಾರೆ. ಗಾಲ್ಗಿ ಬಾಡೀಸ್ ಅಂದ್ರೆ ಏನು? ಗಾಲ್ಗಿ ಬಾಡೀಸ್ ನ ಕಂಡಿಡಿದವ್ರು ಯಾರು? ಕೆಮಿಲಿಯೋ ಗಾಲ್ಗಿ ಅಂತ ಕರಿತೀವಿ. ಈ ಗಾಲ್ಗಿ ಬಾಡೀಸ್ ಏನ್ ಮಾಡುತ್ತಪ್ಪ ಅಂದ್ರೆ ಹೆಲ್ಪ್ ಮಾಡುತ್ತೆ ಒಂದು ಸೆಲ್ ಅಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಮತ್ತೆ ಇದನ್ನ ಏನಂತ ಕರಿತೀವಿ? ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಏನು? ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಇದನ್ನ ಕರಿತೀವಿ. ಸರಿನಾ? ದ ಸ್ಲೋಪ್ ಆಫ್ ಇನ್ ಡಿಸ್ಟೆಂಟ್ ಟೈಮ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಡ್ಯಾಶ್. ದೂರ ಸಮಯದ ನಕ್ಷೆ ಇಳಿಜಾರು ಏನನ್ನು ಪ್ರತಿನಿಧಿಸುತ್ತದೆ? ಸೊ ನಾವೀಗ ಏನ್ರ ಬಗ್ಗೆ ಮಾತಾಡ್ತಿದೀವಪ್ಪ ಅಂದ್ರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಬಗ್ಗೆ ಮಾತಾಡ್ತಿದೀವಿ. ಸೊ ಈ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂದ್ರೆ ಏನು? ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂದ್ರೆ ಏನಿಲ್ಲ, ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಈ ಒಂದು ಕಾರ್ ಅಂತ ತಗೊಳ್ಳಿ. ಓಕೆನಾ? ಈ ಕಾರು ಎಷ್ಟು ದೂರ ಟ್ರಾವೆಲ್ ಮಾಡಿದೆ? ಓಕೆನಾ? ಈ ಒಂದು ಕಾರು ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಮತ್ತು ಆ ಟ್ರಾವೆಲ್ ಮಾಡಕ್ಕೆ ಎಷ್ಟು ಸಮಯ ಅಂದ್ರೆ ಟೈಮ್ ನ ತಗೊಂಡಿದೆ ಅಂತ ಕೇಳುತ್ತೆ. ಓಕೆನಾ? ಒಂದು ವಸ್ತು ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಮತ್ತೆ ಅದು ಟ್ರಾವೆಲ್ ಮಾಡಕ್ಕೆ ಎಷ್ಟು ಸಮಯ ತಗೊಂಡಿದೆ, ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಏನ್ರ ಬಗ್ಗೆ ಮಾತಾಡುತ್ತೆ? ಒಂದು ಡಿಸ್ಟೆನ್ಸ್ ಬಗ್ಗೆ ಮಾತಾಡುತ್ತೆ, ಇನ್ನೊಂದು ಟೈಮ್ ಬಗ್ಗೆ ಮಾತಾಡುತ್ತೆ. ಯಾಕೆ ಇದನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ನಾವೇನ್ ಕಂಡುಹಿಡಿಯಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೀಡ್ ನ ಕಂಡುಹಿಡಿಯಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಒಂದು ಆಬ್ಜೆಕ್ಟ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ಕಂಡುಹಿಡಿಯಕ್ಕೆ ಮೂವ್ ಮಾಡ್ತೀವಿ. ಸೊ ಈಗ ಈ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡೋದಾದ್ರೆ ಗ್ರಾಫ್ ಅಲ್ಲೇ ರೆಪ್ರೆಸೆಂಟ್ ಮಾಡೋಣ. ಎಕ್ಸ್ ಆಕ್ಸಿಸ್ ನಾವು ಏನಂತ ಮೆನ್ಷನ್ ಮಾಡ್ತೀವಿ? ಟಿ ಅಂತ ಮೆನ್ಷನ್ ಮಾಡ್ತೀವಿ. ಓಕೆನಾ? ಏನಂತ ಮೆನ್ಷನ್ ಮಾಡ್ತೀವಿ? ಟಿ ಅಂತ ಟೈಮ್ ಅಂತ ಮೆನ್ಷನ್ ಮಾಡ್ತೀವಿ. ಇದನ್ನ ಡಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ಈಗ ಇಲ್ಲಿ ಏನ್ ಕೇಳಿದ್ದಾರೆ? ದ ಸ್ಲೋಪ್ ಆಫ್ ಅ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಒಂದು ಸ್ಲೋಪ್ ಅಂತಂದ್ರೆ ಇದನ್ನ ಒಂದು ಸ್ಲೋಪ್ ಅಂತ ಕರಿತೀವಿ. ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈ ಕಾರು ಮೊದಲನೇ ಸಿಚುವೇಶನ್ ನೋಡ್ಕೊಳ್ಳಿ. ಮೊದಲನೇ ಸಿಚುವೇಶನ್ ಅಲ್ಲಿ 20 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಓಕೆನಾ? 20 ಕಿಲೋಮೀಟರ್ ಎಷ್ಟು ಅವರಲ್ಲಿ ಹೋಗುತ್ತೆ? 5 ಅವರಲ್ಲಿ ಹೋಗುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಈ ಅದೇ 20 ಕಿಲೋಮೀಟರ್ನ ನೆಕ್ಸ್ಟ್ ಅದೇ ಕಾರು ಇನ್ನೊಂದು ಕೇಸಲ್ಲಿ 2.5 ಅವರಲ್ಲಿ ಹೋಗುತ್ತೆ. ಓಕೆನಾ? ಸೊ ಈಗ ಮೊದಲನೇ ಇದ್ರೊಳಗೆ ಏನಂತಂದ್ರೆ 5 ಅವರ್ಗೆ 20 ಕಿಲೋಮೀಟರ್ಗೆ ಕಾರ್ ಎಷ್ಟು ವೇಗದಲ್ಲಿ ಹೋಗ್ತಿತ್ತು? 5 ವೇಗದಲ್ಲಿ ಹೋಗ್ತಿತ್ತು. ಓಕೆನಾ? 5 ಅವರ್ ತಗೊಂತಿತ್ತು. ಸೊ ನೆಕ್ಸ್ಟ್ ಇದೇ 20 ಕಿಲೋಮೀಟರ್ ಅಲ್ಲಿ 2.5 ಸಮಯ ತಗೊಂತಿದೆ. ಸೊ ಇಲ್ಲಿ ಏನ್ ವ್ಯತ್ಯಾಸ ಆಗ್ತೈತೆ ಅಂತಂದ್ರೆ ಟೈಮ್ ಎಷ್ಟು ದೂರ, ಡಿಸ್ಟೆನ್ಸ್ ನ ಎಷ್ಟು ಜಾಸ್ತಿ ಕವರ್ ಮಾಡ್ತಿದೀವಿ, ಎಷ್ಟು ಕಡಿಮೆ ಟೈಮ್ ಅಲ್ಲಿ. ಓಕೆನಾ? ಆದ್ರೆ ಆ ತರ ಏನಾದ್ರು ಇದ್ರೆ ನಾವು ಸ್ಲೋಪ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಏನು? ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಕವರ್ ಆಗ್ತೈತೆ, ಟೈಮ್ ಏನೈತೆ ಯಾವಾಗ್ಲೂ ಕೂಡ ಕಡಿಮೆ ಐತೆ. ಓಕೆನಾ? ಸೊ ಈ ತರ ಒಂದು ರೆಪ್ರೆಸೆಂಟ್ ನಾವು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವ್ ಏನ್ ಸಿಗುತ್ತೆ ಇಲ್ಲಿ ಅಂತಂದ್ರೆ, ಸೊ ಇದೇನೋ ಸ್ಲೋಪ್ ಆಗಿದ್ರೆ, ಈ ಒಂದು ರೇ ಏನಾದ್ರು ಸ್ಲೋಪ್ ಆಗಿದ್ರೆ ನಮಗೆ ಸ್ಪೀಡ್ ಸಿಗುತ್ತೆ. ಓಕೆನಾ? ಜಾಸ್ತಿ ಸ್ಪೀಡ್ ಅಂತ ಕರಿತೀವಿ. ಇನ್ ಕೇಸ್ ಏನಾದ್ರು ಇದು ಈ ತರ ಹಾರಿಜಾಂಟಲ್ ಅಲ್ಲಿ ಇದ್ರೆ ಅದು ನಾವೇನಂತ ಕರಿತೀವಿ? ಲೋ ಸ್ಪೀಡ್ ಅಂತ ಕರಿತೀವಿ. ಸೊ ಟೋಟಲ್ ಆಗಿ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸರಿ, ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್. ಮತ್ತೆ ಇನ್ನೊಂದು ಫಾರ್ಮುಲಾ ಮುಖಾಂತರ ಹೇಳ್ಬೋದು ನಾವು. ಸೊ ಈಗ ನಮ್ಮ ಹತ್ರ ಇಲ್ಲಿ ಡಿಸ್ಟೆನ್ಸ್ ಐತಾ, ಆಮೇಲೆ ಏನೈತೆ? ಟೈಮ್ ಐತೆ. ಇವೆರಡು ಡಿವೈಡ್ ಮಾಡಿದ್ರೆ ಸಿಗುತ್ತೆ ನಮಗೆ ಸ್ಪೀಡ್ ಸಿಗುತ್ತೆ. ನೆಕ್ಸ್ಟ್ ಇವಾಗ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂದ್ರೇನೆ ಇನ್ನೊಂದು ಟೈಮ್ ಗ್ರಾಫ್ ಐತೆ. ಅದು ಯಾವುದು? ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. ಈ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ನಾವೇನ ಕಂಡುಹಿಡಿತೀವಿ? ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲಿ ನಮಗೆ ಸ್ಪೀಡ್ ಸಿಕ್ಕಿದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ನಮಗೆ ಆಕ್ಸಿಲರೇಷನ್ ಸಿಗುತ್ತೆ. ಏನು? ಆಕ್ಸಿಲರೇಷನ್ ಕಂಡುಹಿಡಿಯಕ್ಕೆ ಹೆಲ್ಪ್ ಆಗುತ್ತೆ. ಸೆಲೆಕ್ಟ್ ದ ಕರೆಕ್ಟ್ ಪೇರ್ ಆಫ್ ದ ಎಕ್ಸಾಂಪಲ್ ಆಫ್ ದ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂದ್ರೆ ಏನು? ಈಗ ಉತ್ಪತ್ತನ ಉದಾಹರಣೆಯನ್ನು ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಕೇಳಿದ್ರೆ, ಸಬ್ಲಿಮೇಷನ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಅ ಪ್ರಾಸೆಸ್. ಆ ಪ್ರಾಸೆಸ್ ಅಲ್ಲಿ ಏನು? ಸಾಲಿಡ್ ಐಟಮ್
ಡೈರೆಕ್ಟ್ ಆಗಿ ಲಿಕ್ವಿಡ್ಗೆ ಕನ್ವರ್ಟ್ ಆಗಲ್ಲ, ಏನು ಕನ್ವರ್ಟ್ ಆಗುತ್ತೆ, ಗ್ಯಾಸ್ಗೆ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ, ನಾವು ದೇವ್ರಿಗೆ ಆರತಿ ಬೆಳಗ್ತೀವಲ್ಲ, ಕರ್ಪೂರ ಅಂದ್ರೆ ಕ್ಯಾಂಫೋರ್ ಅಂತ ಕರಿತೀವಿ, ಕ್ಯಾಂಫೋನ್ ಆಗಿರ್ಬೋದು, ಸರಿನಾ, ಅದು ಕರ್ಪೂರ, ಅದನ್ನ ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಡೈರೆಕ್ಟ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಆಪ್ಷನ್ ನೋಡೋಣ, ಡ್ರೈ ಐಸ್ ಅಂಡ್ ಸಾಲ್ಟ್ಸ್. ಡ್ರೈ ಐಸ್ನ ನಾವು ಯಾವ್ದಕ್ಕೆ ಬಳಸ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಡ್ಯಾನ್ಸ್ ಆಡ್ಬೇಕಾದ್ರೆ ನೋಡಿದ್ರೆ ಅಥವಾ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇದ್ದಾಗ ಹೊಗೆ ಸ್ಮೋಕ್ ನ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಆ ಒಂದು ಡ್ರೈ ಐಸ್ ನ ಕುದಿಯೋ ನೀರಲ್ಲಿ ಹಾಕೋದ್ರೆ ಏನಾಗುತ್ತೆ, ಅದು ಗ್ಯಾಸಿಯಸ್ ಫಾರ್ಮ್ ಆಗಿ ಕ್ಲೌಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಕ್ಲೌಡಿ ಏರ್ ಆಗಿ, ಓಕೆನಾ. ಸೊ ಇಲ್ಲಿ ಸಾಲ್ಟ್ ಮತ್ತೆ ಡ್ರೈ ಏರ್. ಈಗ ಸಾಲ್ಟ್ ನ ನೀರಲ್ಲಿ ಹಾಕೋದ್ರೆ ಏನಾಗುತ್ತೆ, ಕರ್ಗೋಗ್ಬಿಡುತ್ತೆ, ಅಂದ್ರೆ ಈ ತರ ಸಾಲಿಡ್ ಪಾರ್ಟಿಕಲ್ಸ್ ನೀರಲ್ಲಿ ಹಾಕೋದ್ರೆ ಕರ್ಗೋಗ್ಬಾರ್ದು. ಆಪ್ಷನ್ ಏನು ತಪ್ಪು. ಆಪ್ಷನ್ ಬಿ ನೋಡಿ, ಸಾಲ್ಟ್ ಅಂಡ್ ಕ್ಯಾಂಫೋರ್. ಕ್ಯಾಂಫೋರ್ ಅಂದ್ರೆ ಕರ್ಪೂರ, ಕರ್ಪೂರ ಒಂದು ಬೆಸ್ಟ್ ಎಕ್ಸಾಂಪಲ್, ಬಟ್ ಸಾಲ್ಟ್ ಇಸ್ ನಾಟ್ ಅ ಸಬ್ಲಿಮೇಟ್, ಓಕೆನಾ. ಆಪ್ಷನ್ ಸಿ ಕ್ಯಾಂಫೋರ್ ಅಂಡ್ ನ್ಯಾಪಥಿಲಿನ್. ನ್ಯಾಪಥಿಲಿನ್ ಅಂದ್ರೆ ಏನು, ನ್ಯಾಪಥಿಲಿನ್ ಬಾಲ್ಸ್ ಅಂತ ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ವಾಶ್ರೂಮ್ ಅಲ್ಲಿ ಯೂಸ್ ಮಾಡ್ತೀವಿ, ಯಾಕೆ, ಸ್ಮೆಲ್ ಬರಬಾರ್ದು, ಅಥವಾ ಮನೆಯಲ್ಲಿ ವಾರ್ಡ್ರೋಬ್ ಅಲ್ಲೆಲ್ಲ ನ್ಯಾಪಥಿಲಿನ್ ಬಾಲ್ಸ್ ನ ಯೂಸ್ ಮಾಡಿರ್ತೀವಿ, ವೈಟ್ ಕಲರ್ ಒಂಥರ ಸ್ಮೆಲ್ ಬರ್ತಿರುತ್ತೆ, ಯಾಕೆ ಅಂತಂದ್ರೆ ಮತ್ತೆ ಆ ಒಂದು ನ್ಯಾಪಥಿಲಿನ್ ಬಾಲ್ಸ್ ಕೂಡ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಮೆಲ್ಟ್ ಆಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ, ಓಕೆನಾ, ಏನಾಗುತ್ತೆ, ಕರ್ಗೋಗ್ಬಿಡುತ್ತೆ. ಅಂದ್ರೆ ಕರ್ಗೋಗಿ ಲಿಕ್ವಿಡ್ ಆಗಲ್ಲ, ಡೈರೆಕ್ಟ್ ಗ್ಯಾಸ್ ಆಗಿ ಎವಾಪರೇಟ್ ಆಗ್ಬಿಡುತ್ತೆ. ಆಪ್ಷನ್ ಸಿ ಇಸ್ ದ ಬೆಸ್ಟ್ ಆನ್ಸರ್. If an object's velocity changes uniformly over a period of time, how can the average velocity during that time be calculated? ವಸ್ತುವಿನ ವೇಗವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏಕರೂಪವಾಗಿ ಬದಲಾದರೆ ಆ ಸಮಯದಲ್ಲಿನ ಸರಾಸರಿ ವೇಗವು ಹೇಗೆ ಲೆಕ್ಕ ಹಾಕಬಹುದು? ಸೊ ಈ ಕ್ವಶನ್ ಅವ್ರು ಏನ್ ಕೇಳ್ತಿದ್ದಾರೆ, ಸರಾಸರಿ ಅಂದ್ರೆ ಆವರೇಜ್ ವೆಲಾಸಿಟಿನ ನಾವು ಹೇಗೆ ಕಂಡುಹಿಡಿತೀವಿ ಅಂತ ಕೇಳಿದ್ರೆ. ಸೊ ನಾವು ಈಗ ಅಂದ್ರೆ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನ್ ಗೊತ್ತಾ, ಈಗ ಮೊದಲನೇ ಸೆಕೆಂಡ್ಗೆ ನಾವು ನಮ್ಮ ಸ್ಪೀಡ್ ಎಷ್ಟಿರುತ್ತೆ, 2 ಇರುತ್ತೆ. ಎರಡನೇ ಸೆಕೆಂಡ್ಗೆ ನಮ್ಮ ಸ್ಪೀಡು 4 ಇರುತ್ತೆ. ಮೂರನೇ ಸೆಕೆಂಡ್ಗೆ ಹೋಗ್ಬೇಕಾದ್ರೆ ನಮ್ಮ ಸ್ಪೀಡ್ 6 ಆಗಿರುತ್ತೆ. ಸೊ ನಮ್ಗೆ ಎಷ್ಟು ಸ್ಪೀಡ್ ಇನ್ಕ್ರೀಸ್ ಆಗ್ತೈತೆ, 2. ಎಲ್ಲ ಒಂದು ಸೆಕೆಂಡ್ಗೂ ಕಾನ್ಸ್ಟೆಂಟ್ ಆಗಿ ಎರಡು ಸ್ಪೀಡ್ ಇನ್ಕ್ರೀಸ್ ಆಗ್ತಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ, ಸರಿನಾ. ಏನಂತ ಕರಿತೀವಿ, ಯೂನಿಫಾರ್ಮ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಸೊ ಈಗ ಆವರೇಜ್ ನ ಕಂಡುಹಿಡಿಯಕ್ಕೆ ನಮ್ಗೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಸೊ ಈಗ ನಮ್ಗೆ ಫಾರ್ಮುಲಾ ಏನು, ಆವರೇಜ್ ವೆಲಾಸಿಟಿ ಕಂಡುಹಿಡಿಯಕ್ಕೆ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು, ಮೊದಲು ನಮ್ಗೆ ಏನು ಸಿಕ್ಕಿತ್ತು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಇನಿಷಿಯಲ್ ವೆಲಾಸಿಟಿ ಮತ್ತೆ ಫೈನಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಏನು, ಈಗ ಒಂದು ಕಾರು ಸ್ಟಾರ್ಟಿಂಗ್ ಎಷ್ಟು 20 ಕಿಲೋಮೀಟರ್ ಅಲ್ಲಿ ಹೋಗ್ತಿತ್ತು, ಪರ್ ಅವರ್ ಅಲ್ಲಿ ಹೋಗ್ತಿತ್ತು, ಓಕೆನಾ. ಸೊ ಈಗ ಕಾರ್ ಆಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ವೆಲಾಸಿಟಿ ಎಷ್ಟಿತ್ತು, 10 ಕಿಲೋಮೀಟರ್ ಎಷ್ಟಿತ್ತು, 80 ಕಿಲೋಮೀಟರ್ ಪರ್ ಅವರ್ ಇತ್ತು. ಇದನ್ನ ನಾವೇನಂತ ಕರಿತೀವಿ, ಫಸ್ಟ್ ಮೊದಲು ಸ್ಟಾರ್ಟ್ ಆದಾಗ ಒಂದು ಸ್ಪೀಡ್ ಇರುತ್ತೆ, ಮತ್ತೆ ಎಂಡ್ ಆಗ್ಬೇಕಾದ್ರೆ ಒಂದು ಸ್ಪೀಡ್ ಇರುತ್ತೆ. ಸೊ ಅದಕ್ಕೆ ನಾವು ಅದ್ರ ಮಧ್ಯದ ತಗೊಂಡ್ರೆ ನಮ್ಗೆ ಏನ್ ಸಿಗುತ್ತೆ, ಆವರೇಜ್ ವೆಲಾಸಿಟಿ ಸಿಗುತ್ತೆ. ಸೊ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2 ಮಾಡ್ತೀವಿ, ಓಕೆನಾ. ಸೊ ಇದನ್ನ ಈ ಒಂದು ಫಾರ್ಮುಲಾ ನಾವ್ ಏನಂತ ಕರಿತೀವಿ ಅಂದ್ರೆ ಅರ್ಥಮೆಟಿಕ್ ಮೀನ್. ಅಂದ್ರೆ ಆವರೇಜ್ ಅಂದ್ರೆ ಏನು, ಮೀನ್ ಅಲ್ವಾ, ಇವೆರಡನ್ನು ಕೂಡಿಸಿ ನಾವೇನ್ ತಗೊಂಡ್ರೆ ಮೀನ್ ನ ಕಂಡಿಡ್ದಂಗೆ ಆಗುತ್ತೆ. ಸೊ ನಾವು ಈ ಒಂದು ಆವರೇಜ್ ವೆಲಾಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಬೈ ಟೇಕಿಂಗ್ ಅರ್ಥಮೆಟಿಕ್ ಮೀನ್ ಆಫ್ ಇನಿಷಿಯಲ್ ಅಂಡ್ ದ ಫೈನಲ್ ವೆಲಾಸಿಟಿ. ಇನಿಷಿಯಲ್ ಮತ್ತೆ ಮೀನ್ ಅಂದ್ರೆ ಏನು, ಆವರೇಜ್. ಯಾವ ತರ ತಗೊಂತಿದ್ವಿ, ಇನಿಷಿಯಲ್ ವೆಲಾಸಿಟಿ ಮತ್ತೆ ಕೊನೆಯ ವೆಲಾಸಿಟಿ, ಓಕೆನಾ. ಬೇರೆ ಆಪ್ಷನ್ ನೋಡೋದಾದ್ರೆ ಬೈ ಆಡಿಂಗ್ ಇನಿಷಿಯಲ್ ವೆಲಾಸಿಟಿ ಟ್ವೈಸ್ ದ ಫೈನಲ್ ವೆಲಾಸಿಟಿ. ಇದು ಯಾವ ಒಂದು ಫಾರ್ಮುಲಾದಲ್ಲಿ ಯೂಸ್ ಮಾಡಲ್ಲ. ಬೈ ಡಿವೈಡಿಂಗ್ ದ ಫೈನಲ್ ವೆಲಾಸಿಟಿ ಬೈ ದ ಇನಿಷಿಯಲ್ ವೆಲಾಸಿಟಿ, ಇದು ಯೂಸ್ ಮಾಡಲ್ಲ. ಬೈ ಸಬ್ಟ್ರಾಕ್ಟಿಂಗ್ ಇನಿಷಿಯಲ್ ವೆಲಾಸಿಟಿ ಫ್ರಮ್ ಫೈನಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಮತ್ತೆ ಫೈನಲ್ ವೆಲಾಸಿಟಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ವೆಲಾಸಿಟಿ ಸಿಗುತ್ತೆ. ಆಕ್ಸಲರೇಷನ್ ಎಷ್ಟಂತ ಸಿಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಇಸ್ ಟ್ರೂ ವೆನ್ ರೆಸಿಸ್ಟರ್ R1 ಅಂಡ್ R2 ಆರ್ ಇನ್ ಪ್ಯಾರಲಲ್. ರೆಸಿಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ವಿ. ರೆಸಿಸ್ಟರ್ ಏನ್ ಮಾಡುತ್ತೆ, ಕರೆಂಟ್ ನ ಜಾಸ್ತಿ ಫ್ಲೋ ಮಾಡಕ್ಕೆ ಬಿಡಲ್ಲ. ಏನ್ ಮಾಡ್ತಾರೆ, ಕರೆಂಟ್ ನ ಜಾಸ್ತಿ ಫ್ಲೋ ಮಾಡಕ್ಕೆ ಬಿಡಲ್ಲ. ಏನು ಇತ್ತು ರೆಸಿಸ್ಟರ್ ಅಲ್ಲಿ ಯಾವ್ದು ನಿಜ ಅಂತ ಕೇಳಿದ್ದಾರೆ. ಮೊದಲನೇದೇನು, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಈಸ್ ಸೇಮ್. ಎರಡನೇದು, ಕರೆಂಟ್ ಥ್ರೂ ಬೋತ್ ಈಸ್ ಸೇಮ್. ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಈಸ್ R1 ಪ್ಲಸ್ R2. ಸೊ ಇಲ್ಲಿ ರೆಸಿಸ್ಟೆನ್ಸ್ ಯಾವ ತರ ಕನೆಕ್ಟ್ ಆಗಿದೆ ಅಂತ ಕೇಳಿದರೆ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಪ್ಯಾರಲಲ್ ಅಂತ ಅಂದ್ರೆ ಏನು, ಈಗ ಇದು ರೆಸಿಸ್ಟೆನ್ಸ್ 1 R1 ಮತ್ತೆ ಇದು ರೆಸಿಸ್ಟೆನ್ಸ್ 2 ಅಂತ ಅನ್ಕೊಳ್ಳಿ, ಓಕೆನಾ. ಅದು ರೆಸಿಸ್ಟೆನ್ಸ್ 1 ಮತ್ತೆ ಇದೇನಾಗುತ್ತೆ ರೆಸಿಸ್ಟೆನ್ಸ್ 2. ಸೊ ಈಗ ಈ ಪ್ಯಾರಲಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದ್ ಎಂಡು ಮತ್ತೆ ಇನ್ನೊಂದು ಎಂಡ್ ಏನಾಗಿರುತ್ತೆ, ಒಂದಕ್ಕೆ ಕನೆಕ್ಟ್ ಆಗಿರುತ್ತೆ, ಒಂದೇ ವೈರ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ, ಸರಿನಾ. ಸೊ ಈಗ ಇದು ಬ್ಯಾಟ್ರಿಗೆ ಕನೆಕ್ಟ್ ಆಗುತ್ತೆ, ಇದು ಬ್ಯಾಟ್ರಿಗೆ ಕನೆಕ್ಟ್ ಆಗುತ್ತೆ. ಇದು ರೆಸಿಸ್ಟೆನ್ಸ್ 1, ಇದು ರೆಸಿಸ್ಟೆನ್ಸ್ 2. ಸೊ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಎಷ್ಟು ಪಾಸ್ ಆಗ್ತೈತೆ, ಎಷ್ಟಂತಂದ್ರೆ ಈಗ ಈ ಒಂದು ಬ್ಯಾಟ್ರಿಲಿ ಈ ರೆಸಿಸ್ಟೆನ್ಸ್ಗೂ ಸೇಮ್ ಪವರು, ಈ ರೆಸಿಸ್ಟೆನ್ಸ್ಗೂ ಸೇಮ್ ಪವರು. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಯಾವಾಗ್ಲೂ ಸೇಮ್ ಆಗಿರುತ್ತೆ. ಯಾವಾಗ್ಲೂ ಏನಾಗಿರುತ್ತೆ, ಸೇಮ್ ಆಗೇ ಇರುತ್ತೆ, ಸರಿನಾ. ನೆಕ್ಸ್ಟ್ ಏನು, ನೆಕ್ಸ್ಟ್ ಕರೆಂಟ್ ಥ್ರೂ
ಕರೆಂಟ್ ಥ್ರೂ ಬೋತ್ ಈ ಸೇಮ್ ಅಂದ್ರೆ ಇವೆರಡರೊಳಗೂ ಕರೆಂಟು ಸೇಮ್ ಆಗಿ ಪಾಸ್ ಆಗ್ತೈತೆ ಅಂತ ಕೇಳಿದ್ದಾರೆ. ಸೊ ಈಗ ಬ್ಯಾಟ್ರಿಯಿಂದ ಬರ್ತಿರೋಂಥ ಒಂದು ಕರೆಂಟು ರೆಸಿಸ್ಟೆನ್ಸ್ 1 ಏನಾದ್ರು ರೆಸಿಸ್ಟೆನ್ಸ್ ಪವರ್ ಅದಕ್ಕೆ ಜಾಸ್ತಿ ಇದ್ರೆ ಕರೆಂಟ್ ಏನಾಗುತ್ತೆ ಈ ಕಡೆಗೆ ಕಡಿಮೆ ಫ್ಲೋ ಆಗುತ್ತೆ. ಇನ್ ಕೇಸ್ R2 ಅಲ್ಲಿ ಏನಾದ್ರು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇದ್ರೆ ಕರೆಂಟ್ ಏನಾಗುತ್ತೆ ಜಾಸ್ತಿ ಫ್ಲೋ ಆಗುತ್ತೆ. ಸೊ ನಾವು ಹೇಳಕ್ಕಾಗಲ್ಲ ಕರೆಂಟು ಯಾವಾಗ್ಲೂ ಒಂದೇ ಥ್ರೂ ಅಲ್ಲಿ ಅಂದ್ರೆ ಒಂದೇ ಸೇಮ್ ವ್ಯಾಟ್ ಅಲ್ಲಿ ಪಾಸ್ ಆಗುತ್ತೆ ಅಂತ. ಆಪ್ಷನ್ ನಂಬರ್ 2 ಏನಾಗುತ್ತೆ ತಪ್ಪಾಗುತ್ತೆ. ಈಗ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತ ಒಂದು ಫಾರ್ಮುಲಾ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸಿರೀಸ್ ಸರ್ಕ್ಯೂಟ್ ಅಥವಾ ಸಿರೀಸ್ ಕನೆಕ್ಷನ್ ಅಂತ ನೋಡ್ತೀವಿ. ನಾವು ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಪ್ಯಾರಲಲ್ ಕನೆಕ್ಷನ್ ಬಗ್ಗೆ ನೋಡ್ತಾ ಇರ್ತೀವಿ. ಈಗ ಸಿರೀಸ್ ಸರ್ಕ್ಯೂಟ್ ಅಂದ್ರೆ ಮೊದಲನೇ ಕ್ವಶನ್ ನಾವು ಏನ್ ನೋಡಿದ್ದು ಸಿರೀಸ್ ಸರ್ಕ್ಯೂಟ್ ಬಗ್ಗೆ ನೋಡಿದ್ದು. ಆ ಸಿರೀಸ್ ಸರ್ಕ್ಯೂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡಕಂದ್ರೆ ಮೊದಲನೇ ರೆಸಿಸ್ಟೆನ್ಸ್ 1 ಇನ್ ಕೇಸ್ ರೆಸಿಸ್ಟೆನ್ಸ್ ಇದ್ರೆ ರೆಸಿಸ್ಟೆನ್ಸ್ 1 ಇನ್ನೊಂದು ರೆಸಿಸ್ಟರ್ 2 ಇವೆರಡನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಸಿಗುತ್ತೆ. ಅಂದ್ರೆ ಎರಡು ಸೇರಿ ಎನರ್ಜಿನ ಎಷ್ಟು ಮಟ್ಟಿಗೆ ತಡೆತೈತೆ ಅಂತ ಅರ್ಥ. ಸೊ ಈಗ ಪ್ಯಾರಲಲ್ ಕನೆಕ್ಷನ್ ನಾವು ರೆಸಿಸ್ಟೆನ್ಸ್ ನ ಕಂಡುಹಿಡಿಯಕ್ಕೆ ಏನ್ ಮಾಡ್ತೀವಿ ಅಂದ್ರೆ 1/R1 ಪ್ಲಸ್ 1/R2 ನ ಯೂಸ್ ಮಾಡ್ತೀವಿ. ಇದು ಪ್ಯಾರಲಲ್ ಸೀರೀಸ್ ಕನೆಕ್ಷನ್ ನ ರೆಸಿಸ್ಟೆನ್ಸ್ ನ ಫಾರ್ಮುಲಾ ಸರಿನಾ. ಸೊ ಆಪ್ಷನ್ ಏನು 3 ಕೂಡ ತಪ್ಪು. ನಮ್ಗೆ ಉಳಿದಿರೋದು ಯಾವುದು ಆಪ್ಷನ್ ಬಿ ಮಾತ್ರ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಒಂದು ನಿಮಿಷ ವಿಚ್ ಇಸ್ ಟ್ರೂ ವೆನ್ ರೆಸಿಸ್ಟರ್ R1 ಅಂಡ್ ನೋಡಿ ಕ್ವಶನ್ಸ್ ಕೊಟ್ಟಿದ್ದೀನಿ ಓಕೆನಾ. ಸೊ ಇದು ರೆಸಿಸ್ಟೆನ್ಸ್ R1 R2. ಸೊ ಆಪ್ಷನ್ ಯಾವುದು ಬಿ ಮಾತ್ರ ಕರೆಕ್ಟ್. ಸೊ ಈಗ ಈ ಒಂದು ರೆಸಿಸ್ಟೆನ್ಸ್ ಒಂದೇ ಪವರ್ ಪಾಸ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಇದ್ರ ಪೊಟೆನ್ಶಿಯಲ್ ಏನಿರುತ್ತೆ ಯಾವಾಗ್ಲೂ ಕೂಡ ಒಂದೇ ಆಗಿರುತ್ತೆ ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರೀಸನ್ ಫಾರ್ ಕನ್ಸ್ಟ್ರಕ್ಟಿಂಗ್ ದ ಸೀಲಿಂಗ್ ಆಫ್ ಲಾರ್ಜ್ ಹಾಲ್ಸ್ ಇನ್ ದ ಕರ್ವ್ಡ್ ಶೇಪ್. ದೊಡ್ಡ ಸಭಾಂಗಗಳನ್ನು ಚಾವಣಿಗಳ ವಕ್ರವಾಕಾರದಲ್ಲಿ ನಿರ್ಮಿಸಲು ಸರಿಯಾದ ಕಾರಣ ಯಾವುದು? ಯಾಕೆ ವಕ್ರವಾಕಾರ ಅಥವಾ ಕರ್ವ್ ಸೀಲಿಂಗ್ ಹಾಕಿರ್ತಾರೆ ಅಂತಂದ್ರೆ ಈಗ ದೊಡ್ಡ ಸಭಾಂಗಣ ಅಂದ್ರೆ ಫಾರ್ ಎಕ್ಸಾಂಪಲ್ ಆಡಿಟೋರಿಯಂ ಆಗಿರ್ಬೋದು ಅಥವಾ ಫಿಲಂ ಥಿಯೇಟರ್ ಆಗಿರ್ಬೋದು, ಅಲ್ಲಿ ಕರ್ವ್ಗಳಂದ್ರೆ ಸೀಲಿಂಗ್ಗಳು ಏನಿರುತ್ತೆ ಕರ್ವ್ ಶೇಪ್ ಅಲ್ಲಿ ಇರುತ್ತೆ. ಯಾಕೆ ಅಲ್ಲಿ ಬರೋಂಥ ಒಂದು ಸೌಂಡ್ ಪ್ರೊಡ್ಯೂಸ್ ಆದ್ರೆ ಅದು ಎಲ್ಲರಿಗೂ ಈವನ್ ಆಗಿ ರೀಚ್ ಆಗ್ಲಿ ಅಂತ ಓಕೆನಾ, ಈವನ್ ಆಗಿ ರೀಚ್ ಆಗ್ಲಿ ಅಂತ ಆ ಒಂದು ಸೀಲಿಂಗ್ ನ ಕರ್ವ್ ಆಗಿ ಇಕ್ಕಿರ್ತಾರೆ. ಟು ಪ್ರೊವೈಡ್ ಮೋರ್ ಸ್ಟೋರೇಜ್ ಸ್ಪೇಸ್ ತಪ್ಪು. ಟು ರೆಡ್ಯೂಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ತಪ್ಪು. ಟು ರೆಡ್ಯೂಸ್ ದ ಓವರ್ ಆಲ್ ಹೈಟ್ ಆಫ್ ದ ಹಾಲ್. ಟು ಅಲೌ ದ ಸೌಂಡ್ ಆಫ್ ಡಿಸ್ಟ್ರಿಬ್ಯೂಟ್ ಈವನ್ಲಿ ಇನ್ ಹಾಲ್. ಎಷ್ಟೊಂದ್ಸಲಿ ರಿಪೀಟೆಡ್ ಕ್ವಶನ್ಸ್ ಜಾಸ್ತಿ ಸಲ ಒಂದು ಕ್ವಶನ್ ನ ರಿಪೀಟ್ ಆಗಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಈ ಕೆಳಗಿನ ಯಾವುದು ಸ್ಥಾನ ಪಲ್ಲಟ ಕ್ರಿಯವಾಗಿದೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ಒಂದು ಹೈ ರಿಯಾಕ್ಟಿವ್ ಎಲಿಮೆಂಟ್ ಒಂದು ಲೋ ರಿಯಾಕ್ಟಿವ್ ಎಲಿಮೆಂಟ್ ನ ರೀಪ್ಲೇಸ್ ಮಾಡಿದ್ರು ಅದನ್ನ ಏನಂತ ಕರಿತೀವಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಸರಿನಾ. ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ AB ಪ್ಲಸ್ CD ಅಂತ ಅನ್ಕೊಳ್ಳಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ A ಮತ್ತೆ C ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, ಬಿ ಇರೋ ಜಾಗದಲ್ಲಿ D ಬರುತ್ತೆ, C ಇರೋ ಜಾಗದಲ್ಲಿ B ಬರುತ್ತೆ ಓಕೆನಾ. ಈ ತರ ಒಂದು ರಿಯಾಕ್ಷನ್ ಏನಾದ್ರೆ ನಾವೇನಂತ ಕರಿತೀವಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸಿಂಗಲ್ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗುತ್ತೆ ಬರೀ ಒಂದು ಎಲಿಮೆಂಟ್ ಮಾತ್ರ ತನ್ನ ಪ್ಲೇಸ್ ನ ಚೇಂಜ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ A ಪ್ಲಸ್ CB ಅಂತ ಇಟ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ AB ಪ್ಲಸ್ C ಸಿಗುತ್ತೆ. ಈ ತರ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಹೈ ರಿಯಾಕ್ಟಿವ್ ಎಲಿಮೆಂಟ್ ಒಂದು ಲೋ ರಿಯಾಕ್ಟಿವ್ ಎಲಿಮೆಂಟ್ ನ ರೀಪ್ಲೇಸ್ ಮಾಡೋದ್ರಿಂದ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಆಪ್ಷನ್ ನೋಡೋಣ. ಈಗ FeCuSO4 ಏನು Feಗೆ ಏನಾಗ್ತೈತೆ SO ಆಡ್ ಆಗ್ತೈತೆ ಓಕೆನಾ. ಸಿಂಗಲ್ ಎಲಿಮೆಂಟ್ ಒಂದ್ ಮಾತ್ರ ಆಡ್ ಪ್ಲಸ್ Cu ನಾರ್ಮಲ್ ಆಗೈತೆ. ಈ ಒಂದು ಏನಂತ ಕರಿತೀವಿ ಇದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಸರಿನಾ. ಏನಂತ ಕರಿತೀವಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಈಗ ನೆಕ್ಸ್ಟ್ ಆಪ್ಷನ್ ನೋಡೋದ್ರೆ CaCO3. ಈಗ Caಗೆ O ಮಾತ್ರ ಆಡ್ ಆಗೈತೆ. ಇಲ್ಲಿ ಆಪ್ಷನ್ ತಪ್ಪು ಕೊಟ್ಟಿದ್ದಾರೆ. ಏನಂತಂದ್ರೆ ನೋಡಿ O3 ಇಲ್ಲಿಗೆ ಬರಬೇಕು, O3 ಇಲ್ಲಿ ಬಂದು C ಇಲ್ಲಿದ್ರೆ ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಆಪ್ಷನ್ ನೀಟಾಗಿ ಸರಿಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ ಡಿ ಆಪ್ಷನ್ ನೋಡಿ NaOH HCl OH ಅಂದ್ರೆ ಏನು ಇದು ಬೇಸು, HCl ಅಂದ್ರೆ ಏನು ಹೈಡ್ರೋಕ್ಲೋರಿಕ್ ಆಸಿಡ್, HCl ಅಂದ್ರೆ ಏನು ಇದು ಆಸಿಡ್. ಈಗ ಇದು ಎರಡು ರಿಯಾಕ್ಟ್ ಆದ್ರೆ ಏನ್ ಸಿಗುತ್ತೆ ನಮ್ಗೆ ಸಾಲ್ಟ್ ಸಿಗುತ್ತೆ. ಸಾಲ್ಟ್ ಅಂದ್ರೆ ಏನು Na+Cl ಪ್ಲಸ್ H2O ಅಂದ್ರೆ ವಾಟರ್. ಈ ತರ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ ಕಮೆಂಟ್ ಅಲ್ಲಿ ತಿಳಿಸಿ. ಈ ತರ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ ಕಮೆಂಟ್ ಅಲ್ಲಿ ತಿಳಿಸಿ. ಸುಮಾರು ಒಂದು 4 ರಿಂದ 5 ಸರಿ ಹೇಳಿರ್ಬೋದು ನಾನು ಈ ಒಂದು ಟಾಪಿಕ್ ನ ಒಂದು 6 ವಿಡಿಯೋದಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸ್ ಅಕರ್ಸ್ ಬಿಫೋರ್ ಫರ್ಟಿಲೈಸೇಷನ್ ಇನ್ ಸೆಕ್ಸುವಲಿ ರೀಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್? ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳಲ್ಲಿ ಫಲೀಕರಣದ ಮೊದಲು ಯಾವ ಪ್ರಕ್ರಿಯೆ ನಡೆಯುತ್ತೆ? ಸೊ ಈಗ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಏನೇನ್ ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ ಸರಿನಾ. ಸೊ
ಹ್ಯೂಮನ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಪ್ಲಾಂಟ್ಸ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಇನ್ನು ಪ್ಲಾಂಟ್ಸ್ ಬಗ್ಗೆ ಕೇಳಿದ್ದಾರೆ. ಈಗ ಹ್ಯೂಮನ್ಸ್ ಅಲ್ಲಿ ನೋಡೋದಾದ್ರೆ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಏನ್ ಬೇಕು, ಮೇಲ್ ಕಡೆಯಿಂದ ಸ್ಪರ್ಮ್ ಬೇಕು, ಫೀಮೇಲ್ ಕಡೆಯಿಂದ ಏನ್ ಬೇಕು, ಎಗ್ ಬೇಕು. ಎಗ್ ಎಲ್ಲಿಂದ ರಿಲೀಸ್ ಆಗುತ್ತೆ, ಓವರಿಯಿಂದ ರಿಲೀಸ್ ಆಗುತ್ತೆ. ಓಕೆನಾ, ಇವೆರಡು ಜಾಯಿನ್ ಆಗಿ ಫ್ಯೂಸ್ ಆದ್ರೆ ಏನಾಗುತ್ತೆ, ಝೈಗೋಟು ಫಾರ್ಮ್ ಆಗುತ್ತೆ. ಅದೇ ತರನೇ ಪ್ಲಾಂಟ್ಸ್ ಅಲ್ಲೂ ಕೂಡ ಮೇಲ್ ಕಡೆಯಿಂದ ಏನ್ ಬೇಕು, ಮೇಲಿಂದ ಏನ್ ಬೇಕಪ್ಪ ಅಂತಂದ್ರೆ ಪೋಲನ್ ಗ್ರೈನ್ಸ್ ಬೇಕು. ಓಕೆನಾ, ಪೋಲನ್ ಬೇಕು. ಫೀಮೇಲ್ ಇಂದ ಏನ್ ಬೇಕು, ಫೀಮೇಲ್ ಇಂದ ಸ್ಟಿಗ್ಮಾಗ್ ಬಂದಾದ್ಮೇಲೆ ಅದ್ರೊಳಗೂ ಓವರಿ ಅಥವಾ ಓವಿಯೋಲ್ ಬೇಕು. ಇವೆರಡು ಫ್ಯೂಸ್ ಆದಾಗ ಏನಾಗುತ್ತೆ, ಸೀಡು ಫಾರ್ಮೇಶನ್ ಆಗುತ್ತೆ. ಇದನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈ ಫರ್ಟಿಲೈಸೇಷನ್ ಆಗಂಗಿಂತ ಮುಂಚೆ ಏನ್ ಬೇಕು, ಆಪ್ಷನ್ಸ್ ನ ನೋಡೋಣ. ಸೊ ಯಾವೊಂದು ಪ್ರಾಸೆಸ್ ಅಕ್ಕರ್ ಆಗುತ್ತೆ ಫರ್ಟಿಲೈಸೇಷನ್ ಮುಂಚೆ ಅಂತಂದ್ರೆ ಫ್ರೂಟ್ ಫಾರ್ಮೇಶನ್. ಫ್ರೂಟ್ ಯಾವಾಗ ಫಾರ್ಮೇಶನ್ ಆಗುತ್ತೆ, ಈ ಎಗ್ ಫಾರ್ಮ್ ಆದ್ಮೇಲೆ ಅದು, ಅಥವಾ ಎರಡು ಫ್ಯೂಸ್ ಆದ್ಮೇಲೆ ಫಾರ್ಮ್ ಆಗುತ್ತೆ, ಅದು ಲಾಸ್ಟ್ ಪ್ರಾಸೆಸ್. ಸೊ ಆಪ್ಷನ್ ತಪ್ಪು. ಎಂಬ್ರಿಯೋ ಫಾರ್ಮೇಶನ್ ಯಾವಾಗ ಅಂತಂದ್ರೆ, ಸೊ ಎಂಬ್ರಿಯೋ ಯಾವಾಗ ಫಾರ್ಮ್ ಆಗುತ್ತೆ ಅಂದ್ರೆ, ಈಗ ಎಗ್ಗು ಫ್ಯೂಸ್ ಆಗುತ್ತಲ್ವಾ, ಎಗ್ಗು ಮತ್ತೆ ಸ್ಪರ್ಮ್ ಅಥವಾ ಪೋಲೆನ್ ಮತ್ತೆ ಈ ಒಂದು ಓವರಿ ಫ್ಯೂಸ್ ಆದಾಗ ನಮ್ಗೆ ಏನಾಗುತ್ತೆ, ಒಂದು ಓವ್ಯೂಲ್ ಫಾರ್ಮ್ ಆಗುತ್ತೆ. ಈ ಓವ್ಯೂಲ್ ಎಲ್ಲಿ ಇಟ್ಕೊಂಡಿರ್ತಾರೆ ಅಂತಂದ್ರೆ ಎಂಬ್ರಿಯೋ ಅನ್ನೋ ಒಂದು ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ಸ್ ಅಲ್ಲಿ ನೋಡೋದಾದ್ರೆ ಮೇಲ್ ಮತ್ತೆ ಫಿಮೇಲ್ ಎಗ್ ಇದು ಫ್ಯೂಸ್ ಆದಾಗ ಸ್ಪರ್ಮ್ ಮತ್ತೆ ಎಗ್ ನಮಗೆ ಝೈಗೋಟ್ ಫಾರ್ಮ್ ಆಗುತ್ತೆ. ಆ ಝೈಗೋಟ್ ಎಲ್ಲಿ ಇರುತ್ತೆ, ಒಂದು ಕೆಳಗಡೆ ಯುಟರಸ್ ಅಲ್ಲಿ ಇರುತ್ತಲ್ವಾ, ಆ ಒಂದು ಜಾಗದಲ್ಲಿ ಇರ್ತದನ್ನ ಎಂಬ್ರಿಯೋ ಅಂತ ನಾವು ಕರಿತೀವಿ. ಸೊ ಆಪ್ಷನ್ ಏನು ತಪ್ಪು. ಇದು ಫರ್ಟಿಲೈಸೇಷನ್ ಆದ್ಮೇಲೆ ಆಗುವಂತ ಒಂದು ಪ್ರಾಸೆಸ್. ಪಾಲಿನೇಷನ್ ಅಂದ್ರೆ ಏನು, ಪಾಲಿನೇಷನ್ ಅಂತಂದ್ರೆ ನಾನು ಹೇಳಿದೆ, ಪಾಲಿನೇಷನ್ ಅಂತಂದ್ರೆ ಪೋಲನ್ ಗ್ರೈನ್ಸ್ ಬಂದಿ ಸ್ಟಿಗ್ಮಾ. ಓಕೆನಾ, ಇದೇನಿದು, ಇದು ಓವಿಯೂಲ್ ಅಂತ ಕರಿತೀವಿ. ಇಲ್ಲಿ ಬಂದು ಕೂತ್ಕೊಂಡ್ರೆ ಏನಾಗುತ್ತೆ, ಪಾಲಿನೇಷನ್ ಆಗುತ್ತೆ. ಸರಿನಪ್ಪ, ಅಂದ್ರೆ ಇದು ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಆದಂತ ಒಂದು ಪ್ರಾಸೆಸ್. ಸರಿನಾ, ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೀಡ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ, ಯಾವಾಗ ಈ ಪೋಲನ್ ಗೈಸ್ ಮತ್ತೆ ಓವರೀಸ್ ಎರಡು ಫ್ಯೂಸ್ ಆಗುತ್ತೋ, ಅಂದ್ರೆ ಮೇಲ್ ಪ್ಲಾಂಟ್ ಮತ್ತೆ ಫೀಮೇಲ್ ಪ್ಲಾಂಟ್ ಆಗುತ್ತೋ, ಅದಾದ್ಮೇಲೆ ಸೀಡ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಮೆನಿ ಕಾರ್ಬನ್ ಅಟಾಮ್ಸ್ ಆರ್ ಪ್ರೆಸೆಂಟ್ ಇನ್ ಬೆನ್ಝೈನ್ ರಿಂಗ್. ಬೆನ್ಝೈನ್ ರಿಂಗ್ ಅಂದ್ರೆ ಏನು, ಬೆನ್ಝೈನ್ ರಿಂಗ್ ಅಂದ್ರೆ ಏನು? ಸೊ ಈಗ ಈ ಬೆನ್ಝೈನ್ ರಿಂಗ್ ಅನ್ನೋದೊಂದು ಕಾರ್ಬನ್ ಇಂದ ಕೂಡಂತ ಒಂದು ಕಾಂಪೌಂಡ್, ಕಾರ್ಬನ್ ಪ್ಲಸ್ ಹೈಡ್ರೋಜನ್. ಓಕೆನಾ, ಹೈಡ್ರೋಜನ್ ಇಂದ ಕೂಡಿದಂತ ಒಂದು ಕಾಂಪೌಂಡ್. ಸೊ ಯಾಕೆ ನಾವು ರಿಂಗ್ ಅಂತ ಕರಿತೀವಿ ಅಂತಂದ್ರೆ, ಅದು ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತಂದ್ರೆ ರಿಂಗ್ ಶೇಪ್ ಅಲ್ಲಿ ಇರುತ್ತೆ. ಯಾವ ಶೇಪ್ ಅಲ್ಲಿ ಅಂದ್ರೆ ರಿಂಗ್ ಶೇಪ್ ಅಲ್ಲಿ ಅದು ಇರುತ್ತೆ, ಈ ತರ ಶೇಪ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಅದನ್ನ ಬೆನ್ಝೈನ್ ರಿಂಗ್ ಅಂತ ಕರಿತೀವಿ. ಸರಿನಾ, ಅದೊಂದು ಆರ್ಗ್ಯಾನಿಕ್ ಕೆಮಿಕಲ್ ಕಾಂಪೌಂಡ್. ಸೊ ಇದ್ರ ಬೆನ್ಝೈನ್ ರಿಂಗ್ ನ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಬೆನ್ಝೈನ್ ಫಾರ್ಮುಲಾ ಏನಂದ್ರೆ C6H6. C6H6. ಸೊ ಕಾರ್ಬನ್ ನ 6 ಆಟಮ್ಗಳು ಮತ್ತೆ ಹೈಡ್ರೋಜನ್ ನ 6 ಆಟಮ್ಗಳು ಸೇರಿ ಏನಾಗುತ್ತೆ ಅಂತಂದ್ರೆ ಒಂದು ಬೆನ್ಝೈನ್ ನ ಫಾರ್ಮ್ ಮಾಡುತ್ತೆ. ಸೊ ನಮ್ಗೆ ಬೆನ್ಝೈನ್ ಫಾರ್ಮುಲಾ ಗೊತ್ತಿರೋ ಸಾಕು, ನಾವು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಹೌ ಮೆನಿ ಕಾರ್ಬನ್ ಅಟಮ್ಸ್ ಆರ್ ಪ್ರೆಸೆಂಟ್ ಇನ್ ಬೆನ್ಝೈನ್. ಬೆನ್ಝೈನ್ ಅಲ್ಲಿ ಎಷ್ಟು ಕಾರ್ಬನ್ ಅಟಮ್ಸ್ ಐತೆ, 6 ಕಾರ್ಬನ್ ಅಟಮ್ಸ್ ಇದೆ. ಓಕೆನಾ, 6 ಕಾರ್ಬನ್ ಅಟಮ್ಸ್ ಇದೆ. ಸೊ ಈ ತರ ಒಂದು ರಿಂಗ್ ಶೇಪ್ ಅಲ್ಲಿ ಇರುವಂತ ಒಂದು ಕಾಂಪೌಂಡ್, ಕೆಮಿಕಲ್ ಕಾಂಪೌಂಡ್ ನಾವು ಏನಂತ ಕರಿತೀವಿ ಅಂತಂದ್ರೆ ಅದನ್ನ ಆರೋಮೆಟಿಕ್, ನೋಟ್ ಡೌನ್ ಮಾಡ್ಕೊಳ್ಳಿ, ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸರಿನಾ. As the chest cavity becomes larger, air is dashed into the lungs and fills the expanded dash. ಎದೆಯ ಕುಹರವು ದೊಡ್ಡದಾದಂತೆ ಗಾಳಿಯು ಶ್ವಾಸಕೋಶದೊಳಗೆ ಡ್ಯಾಶ್ ಮತ್ತು ವಿತರಿಸುತ್ತದೆ, ಡ್ಯಾಶ್ ಅನ್ನು ತುಂಬುತ್ತದೆ. ಸೊ ಏರು ನಾವು ಉಸಿರಾಡ್ಬೇಕಾದ್ರೆ ನಮ್ಮ ಚೆಸ್ಟ್ ಕ್ಯಾವಿಟಿ ಅಂದ್ರೇನು, ಈಗ ಚೆಸ್ಟ್ ಇನ್ಮೇಲೆ ಅಂತ ಇರೋಂಥ ಒಂದು ಮಸಲ್ನ ಅದನ್ನು ಚೆಸ್ಟ್ ಕ್ಯಾವಿಟಿ ಅಂತ ಕರಿತೀವಿ. ಉಸಿರಾಡ್ಬೇಕಾದ್ರೆ ಏನಾಗುತ್ತೆ, ಚೆಸ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಏರ್ನ ಒಳಗೆ ತಗೊಂತೀವಿ, ಏರ್ನ ಪುಲ್ ಮಾಡ್ಕೊಂತೀವಿ. ಓಕೆನಾ, ಯಾಕೆ, ಬ್ರೀತ್ ಮಾಡಕ್ಕೆ. ಸೊ ಏನ್ ಮಾಡ್ಕೊಂತೀವಿ, ಪುಲ್ ಮಾಡ್ಕೊಂತೀವಿ ಇಂಟು ದ ಲಂಗ್ಸ್ ಪುಲ್ ಮಾಡ್ಕೊಂಡಾದ್ಮೇಲೆ ಅಲ್ಲಿರೋಂಥ ಒಂದು ಖಾಲಿ ಜಾಗ ಎಲ್ಲ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗುವಂಥ ಜಾಗ ನಾವೇನಂತ ಕರಿತೀವಿ, ಅಲಿವಾಯ್ಲ್ ಅಂತ ಕರಿತೀವಿ, ಎಲ್ವೆಲಾಯ್ ಅಂತ ಕರಿತೀವಿ. ಈಗ ಎಲ್ವೆಲಾಯ್ ಅನ್ನೋ ಕಾನ್ಸೆಪ್ಟ್ ನಾನು ಮುಂಚೆನೇ ಹೇಳಿದ್ನಲ್ವಾ, ಎಲ್ವೆಲಾಯ್ ಇದ್ರಿಗೆ ಏನಿರುತ್ತೆ, ಸ್ಯಾಕ್ಸ್ ಇರುತ್ತೆ, ಏರ್ ಲೈಕ್ ಸ್ಯಾಕ್ಸ್ ಇರುತ್ತೆ. ಇಲ್ಲಿ ಏರ್ ಲೈಕ್ ಸ್ಯಾಕ್ಸ್ ಏನ್ ಮಾಡುತ್ತೆ, ಆಕ್ಸಿಜನ್ ಎಕ್ಸ್ಚೇಂಜ್ ಮಾಡಕ್ಕೆ, ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ನ ಎಕ್ಸ್ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಈಗ ಲಂಗ್ಸ್ ಏನ್ ಮಾಡುತ್ತೆ, ಲಂಗ್ಸ್ ಬರೀ ಏರ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, CO2 ಆಗಿರ್ಬೋದು, ಅದನ್ನ ಮಾತ್ರ ಎಕ್ಸ್ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ. ಈಗ ಏರ್ ಸ್ಯಾಕ್ಸ್ ಏನ್ ಮಾಡುತ್ತೆ, ಆಕ್ಸಿಜನ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಏನು, ಕರೆಕ್ಟ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಬೇರೆ ಆಪ್ಷನ್ ನೋಡೋದಾದ್ರೆ ಡಯಾಫಾಗಮ್ ಅಂತ ಕರೀತಾರೆ. ಡಯಾಫಾಗಮ್ ಎಲ್ಲಿರುತ್ತೆ, ಇಲ್ಲಿ ಇರುತ್ತೆ. ಈ ಒಂದು ಲೇಯರ್ನ ನಾವೇನಂತ ಕರಿತೀವಿ, ಡಯಾಫಾಗಮ್ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ, ಬೋನ್ಸ್ ಇರುತ್ತಲ್ವಾ,
ಈ ಬೋನ್ಸ್ ಏನಂತ ಕರಿತೀವಿ? ಫೋರ್ಸ್ಡ್ ರಿಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋರ್ಸ್ಡ್ ರಿಪ್ಸ್ ಅಂತ ನಾವು ಕರಿತೀವಿ. ಗ್ರೋಯಿಂಗ್ wheat and mustard simultaneously on the same piece of land is an example of which of the following? ಒಂದೇ ಭೂಮಿಯಲ್ಲಿ ಗೋಧಿ ಮತ್ತು ಸಾಸಿವೆಯನ್ನು ಏಕಕಾಲದಲ್ಲಿ ಬೆಳೆಯುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಸೊ ಈಗ ಒಂದು ಲ್ಯಾಂಡ್ ಅಲ್ಲಿ ನಾವು ಏನ್ ಬೆಳಿತೀವಿ? ಒಂದ್ ಕಡೆ ಗೋಧಿ ಬೆಳಿತೀವಿ ಅಂದ್ರೆ ವೀಟ್ ಅಂತ ಹಾಕಿರ್ತೀವಿ, ಇನ್ನೊಂದ್ ಕಡೆ ಏನ್ ಬೆಳಿತೀವಿ? ಮಸ್ಟರ್ಡ್ ಅಂದ್ರೆ ಸಾಸಿವೆ. ಈ ತರ ಒಂದು ಪ್ಯಾಟರ್ನ್ ಆಫ್ ಕ್ರಾಪಿಂಗ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ, ಅಂದ್ರೆ ಮಿಶ್ರ ಬೆಳೆ ಅಂತ ಕರಿತೀವಿ. ಓಕೆನಾ? A 100-watt bulb is connected to a 200-watt volt supply. The current through the bulb is approximately 100 ವ್ಯಾಟ್ ಬಲ್ಬ್ ಅನ್ನು 220 ವೋಲ್ಟ್ ಪೂರೈಕೆಗೆ ಸಂಪರ್ಕಿಸಲಾಗಿದೆ. ಬಲ್ಬ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅಂದಾಜು ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಕ್ವಶನ್ ಏನರ ಬಗ್ಗೆ ಮಾತಾಡ್ತಿದ್ವಿ? W ಅಂದ್ರೆ ಏನು? ವ್ಯಾಟ್ ಅಂತ ಕರಿತೀವಿ. ವ್ಯಾಟ್ ಅಂತ ಕರಿತೀವಿ. ವ್ಯಾಟ್ ಅಂದ್ರೆ ಏನು? ಪವರ್ ಅಂತ ಕರಿತೀವಿ. ವ್ಯಾಟ್ ಅಂದ್ರೆ ಏನು? ಪವರ್. ಎಷ್ಟು ಎಲೆಕ್ಟ್ರಿಕ್ ಪವರ್ ನಮಗೆ ಬೇಕು ಪರ್ ಸೆಕೆಂಡ್ಗೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಒಂದು ಬಲ್ಬ್ ಇದು, ಓಕೆನಾ? ಈ ಒಂದು ಬಲ್ಬ್ ಉರಿಯಕ್ಕೆ 1 ಸೆಕೆಂಡ್ ಅಂದ್ರೆ ಪರ್ ಸೆಕೆಂಡ್ಗೆ ಎಷ್ಟು ಪವರ್ ಬೇಕು? ಎಷ್ಟು ಪವರ್ ಬೇಕು ಅದನ್ನು ನಾವೇನಂತ ಕರಿತೀವಿ? ವ್ಯಾಟ್ ಅಂತ ಕರಿತೀವಿ. ಈಗ ವೋಲ್ಟ್ಸ್ ಅಂದ್ರೆ ಏನು? ವೋಲ್ಟ್ಸ್ ಅಂದ್ರೆ ಎಷ್ಟು ಪ್ರೆಷರ್, ಎಲೆಕ್ಟ್ರಿಕಲ್ ಪ್ರೆಷರ್ ಐತೆ ಅಂತ. ಎಷ್ಟು ಎಲೆಕ್ಟ್ರಿಸಿಟಿ ಎಷ್ಟು ಪ್ರೆಷರ್ ಅಲ್ಲಿ ಐತೆ ಅಥವಾ ಎಷ್ಟರಲ್ಲಿ ಐತೆ ಎಲೆಕ್ಟ್ರಿಸಿಟಿ ನಾರ್ಮಲ್ ಆಗಿ ನಾವು ನೋಡೋದನ್ನ ವೋಲ್ಟ್ಸ್ ಅಂತ ಕರಿತೀವಿ. ಸರಿನಾ? ಸೊ ನಮ್ಗೆ ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಕ್ ಹೇಳೋರೆ? ಕರೆಂಟ್ ನ ಆ ಬಲ್ಬ್ ಒಳಗೆ ಎಷ್ಟು ಫ್ಲೋ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಫಾರ್ಮಲ್ ಏನು? ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ. ವಿ ಅಂದ್ರೆ ವೋಲ್ಟ್ಸ್, ಐ ಅಂದ್ರೆ ಕರೆಂಟ್. ಓಕೆನಾ? ಪಿ ಅಂದ್ರೆ ಪವರ್. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಪವರ್ ನ ಕೊಟ್ಟಿದ್ದಾರೆ. ಪವರ್ ಎಷ್ಟು? 100 ವ್ಯಾಟ್. ವೋಲ್ಟ್ಸ್ ಎಷ್ಟು ಕೊಟ್ಟಿದ್ದಾರೆ? 220 ವೋಲ್ಟ್ಸ್ ಇಂಟು ಕರೆಂಟ್ ನಮ್ಗೆ ಕೇಳಿದ್ರೆ, ಕರೆಂಟ್ ನಮ್ಗೆ ಗೊತ್ತಿಲ್ಲ. ಸೊ ಏನಾಗುತ್ತೆ? ಐ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಇದೇನಾಗುತ್ತೆ? ಈ ಕಡೆ ಬಂದು ಡಿವೈಡ್ ಬರುತ್ತೆ ಅಲ್ವಾ? ಸೊ 100 ಡಿವೈಡೆಡ್ ಬೈ 220 ಇಸ್ ಈಕ್ವಲ್ ಟು ಐ ಅಂತ ಬರಿಬೋದಾ? ಸೊ ಈಗ ನೋಡಿ 0 0 ಕ್ಯಾನ್ಸಲ್, 2 5 2 11 ಓಕೆನಾ? 2 5 2 11 11 ಡಿವೈಡೆಡ್ ಬೈ 5 ಮಾಡಿದ್ರೆ 0.0 ಅನ್ಕೊಳ್ಳೋಣ. 4 44 11 ಇನ್ನು 6 ಮಿಗುತ್ತೆ 11.0 11 5 55 5 ಮಿಗುತ್ತೆ ಇನ್ನು 0.0 ಅಂದ್ರೆ 45 ಅಂದ್ರೆ 0.45 is the amperes is the correct answer. Which process involves the breakdown of uterine walls when the egg is not fertilized? ಅಂಡಾಣು ಫಲೀಕರಣಗೊಳ್ಳದಿದ್ದಾಗ ಗರ್ಭಕೋಶದ ಗೋಡೆಗಳ ಒಡೆಯುವಿಕೆಯನ್ನು ಒಳಗೊಂಡಿರುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವಾಗ which process involves the breakdown of uterine walls when the egg is Which process involves the breakdown of uterine walls when the egg is not fertilized? ಅಂಡಾಣು ಫಲೀಕರಣಗೊಳ್ಳದಿದ್ದಾಗ ಗರ್ಭಕೋಶದ ಗೋಡೆಯ ಒಡೆಯುವಿಕೆಯನ್ನು ಒಳಗೊಂಡಿರುವ ಪ್ರಕ್ರಿಯೆ ಯಾವುದು? ಸೊ ನಾನು ಈ ಒಂದು ಕ್ವಶನ್ ನಾನು ಆಗ್ಲೇ ಆನ್ಸರ್ ಮಾಡಿದ್ದೀನಿ, ನಿಮ್ಗೆ ಎಕ್ಸ್ಪ್ಲೈನು ಮಾಡಿದ್ದೀನಿ, ಮತ್ತು ಕಾನ್ಸೆಪ್ಟ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ಕಮೆಂಟ್ ಅಲ್ಲಿ ಆನ್ಸರ್ನ ತಿಳಿಸ್ಕೊಡಿ. ಓಕೆನಾ? ಕಮೆಂಟ್ ಅಲ್ಲಿ ಆನ್ಸರ್ನ ತಿಳಿಸ್ಕೊಡಿ. ಆಪ್ಷನ್ಸ್ ನೋಡಿದರೆ ಫರ್ಟಿಲೈಸೇಷನ್ ಅಂದ್ರೇನು? ಮೇಲ್ ಗ್ಯಾಮೆಟ್ ಪ್ಲಸ್ ಫಿಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆದ್ರೆ ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಒಂದು ಪ್ರೊಸೆಸ್ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈಗ ಇನ್ಕ್ಯೂಬೇಷನ್ ಅಂದ್ರೇನು? ಇನ್ಕ್ಯೂಬೇಷನ್ ಅಂದ್ರೆ ಇದು ನಾರ್ಮಲಿ ಹ್ಯೂಮನ್ಸ್ ಅಲ್ಲಿ ಬರಲ್ಲ, ಕಾವು ಕೊಡೋದು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೋಳಿ ಏನ್ ಮಾಡುತ್ತೆ? ಮೊಟ್ಟೆ ಇಕ್ಕುತ್ತೆ. ಈ ಮೊಟ್ಟೆನ ಏನ್ ಮಾಡುತ್ತೆ? ಮರಿ ಆಗ್ಬೇಕಂದ್ರೆ ಕೋಳಿ ಮೊಟ್ಟೆಗೆ ಕಾವು ಕೊಡುತ್ತೆ, ಅದನ್ನು ಇನ್ಕ್ಯೂಬೇಷನ್ ಅಂತ ಕರಿತೀವಿ. ಮೆನ್ಸುರೇಷನ್ ಅಂದ್ರೆ ಋತುಚಕ್ರ ಅಂತ ಕರಿತೀವಿ. ಮೆನೋಪಾಸ್ ಅಂತಂದ್ರೇನು? ಈಗ ಈ ಮೆನ್ಸುರೇಷನ್ ಸೈಕಲ್ ಏನಾದ್ರೂ ಸ್ಟಾಪ್ ಆಗೋದ್ರೆ ಅದನ್ನು ನಾವೇನಂತ ಕರಿತೀವಿ? ಮೆನೋಪಾಸ್ ಅಂತ ಕರಿತೀವಿ. ಇದು ಏನ್ ಯಾರಲ್ಲಿ ಅಕ್ಕರ್ ಆಗೋದು? ಫೀಮೇಲ್ ಅಲ್ಲಿ ಮಾತ್ರ ಅಕ್ಕರ್ ಆಗುತ್ತೆ. ವಾಟ್ ಆರ್ ಅನಿಮಲ್ಸ್ ಯೂಸ್ಡ್ ಫಾರ್ ಟಿಲ್ಲಿಂಗ್, ಇರಿಗೇಟಿಂಗ್ ಅಂಡ್ ಕ್ಯಾಟರಿಂಗ್ ರೆಫರ್ ಟು ಆಸ್? ಉಳುಮೆ, ನೀರಾವರಿ ಮತ್ತು ಗಾಡಿ ಎಳೆಯಲು ಬಳಸುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಕೆಲವೊಂದು ಪ್ರಾಣಿಗಳನ್ನ ನಾವು ಹಾಲು ಕೊಡೋಕೆ ಇಟ್ಕೊಂಡಿರ್ತೀವಿ, ಇನ್ನೊಂದು ಕೆಲವೊಂದು ಪ್ರಾಣಿಗಳು ನಾವೇನ್ ಇಟ್ಕೊಂಡಿರ್ತೀವಿ? ನಮ್ಮ ಎತ್ತಿನ ಗಾಡಿಯಾಗಿ ಓಡ್ಸೋಕಾದ್ರೂ ನಾವು ಅದನ್ನ ಇಟ್ಕೊಂಡಿರ್ತೀವಿ. ಸೊ ಅದ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಸೊ ಯಾವೊಂದು ಪ್ರಾಣಿಗಳನ್ನ ನಾವು ಉಳ್ಮೆಗೆ ಯೂಸ್ ಮಾಡ್ತೀವಿ, ನೀರಾವರಿಗೆ ಯೂಸ್ ಮಾಡ್ತೀವಿ, ಮತ್ತೆ ಗಾಡಿ ಎಳ್ಕೊಂಡು ಹೋಗೋಕೆ, ಫಾರ್ ಎಕ್ಸಾಂಪಲ್ ಎತ್ತಿನ ಗಾಡಿ ನೆನ್ಕೊಳ್ಳಿ, ಅದೊಂದು ಪ್ರಾಣಿನ ಏನಂತ ಕರಿತೀವಿ? ಆ ಒಂದು ಪ್ರಾಣಿಗೆ ಸಪ್ರೇಟ್ ಆಗಿ ಹೆಸರು ಐತೆ, ಅದು ಏನು ಅಂತ ಕೇಳಿದ್ದಾರೆ.
ಆಪ್ಷನ್ಸ್ ನೋಡಿ. ವೈಲ್ಡ್ ಅನಿಮಲ್ಸ್ ಅಂದ್ರೆ ಏನು? ವೈಲ್ಡ್ ಅಂದ್ರೆ ಏನು? ಕಾಡಲ್ಲಿರುವಂತ ಪ್ರಾಣಿಗಳನ್ನ ನಾವೇ ಅಂತೀವಿ ಕಾಡು ಪ್ರಾಣಿಗಳು ಅಂದ್ರೆ ವೈಲ್ಡ್ ಅನಿಮಲ್ಸ್ ಅಂತ ಕರಿತೀವಿ. ಸರಿ, ನಾವು ಕಾಡು ಪ್ರಾಣಿಗಳನ್ನ ಕರ್ಕೊಬೋ ಈ ತರ ಕೆಲಸ ಮಾಡ್ಸಕ್ಕಾಗುತ್ತಾ? ಆಗಲ್ಲ. ಆಪ್ಷನ್ ಎ ತಪ್ಪು. ಮಿಲ್ಚ್ ಅನಿಮಲ್ಸ್ ಅಂದ್ರೆ ಯಾವ ಒಂದು ಅನಿಮಲ್ಸ್ ಹಾಲ್ನ ಕೊಡುತ್ತೋ ಅದನ್ನ ಮಿಲ್ಚ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು, ಇದನ್ನ ಟಿಲ್ಲಿಂಗ್ ಅಂದ್ರೆ ಏನು? ಉಳ್ಮೆ ಮಾಡಕ್ ಯೂಸ್ ಮಾಡ್ತೀವಾ? ಇರಿಗೇಷನ್ ಅಂದ್ರೆ ನೀರಾವರಿಗೆ ಯೂಸ್ ಮಾಡ್ತೀವಾ? ಇದನ್ನು ತಪ್ಪು. ಮೂರನೇದೇನು? ಕಾರ್ನಿವೋರಿಯಸ್, ಮಾಂಸಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಕಾರ್ನಿವೋರಿಯಸ್ ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳು. ಸೊ ಉಳಿದಿರೋ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಉಳಿದಿರೋದು ಒಂದೇ ಆಪ್ಷನ್ ಅಲ್ವಾ? ಸೊ ಡ್ರಾಟ್ ಅನಿಮಲ್ಸ್ ಅಂತ ಕರಿತೀವಿ. ಓಕೆನಾ? ಏನಂತ ಕರಿತೀವಿ? ಡ್ರಾಟ್ ಅನಿಮಲ್ಸ್. ಡ್ರಾಟ್ ಅಲ್ಲ, ಬರಗಾಲ ಅಲ್ಲ, ಇದು ಡ್ರಾಟ್. ಸರಿನಾ? ಈ ಒಂದು ಅನಿಮಲ್ಸ್ ಇಂದ ನಾವು ಫಾರ್ ಎಕ್ಸಾಂಪಲ್ ಈ ಒಂದು ಅನಿಮಲ್ಸ್ ಇಂದ ನಾವು ಏನ್ ಮಾಡ್ತೀವಿ? ಉಳುಮೆ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಲ್ಲಿ ಮಣ್ಣ ಇದ್ ಮಾಡಕ್ಕೂ ಯೂಸ್ ಮಾಡ್ತೀವಿ, ನೀರ್ ಸೇದಕ್ಕೂ ಯೂಸ್ ಮಾಡ್ತೀವಿ. ನೀವು ನೋಡಿರ್ಬೋದು ವಿಡಿಯೋಸ್ ಅಲ್ಲಿ ಎತ್ತನ ಓಡಿಸ್ಕೊಂಡು ನೀರ್ನ ತಳ್ಕೊಂತಾರೆ. ಸರಿನಾ? ಮತ್ತೆ ಕ್ಯಾಟರಿಂಗ್ ಅಂದ್ರೆ ಏನು? ಎತ್ತೊಂದ್ ಗಾಡಿಗೂ ಯೂಸ್ ಮಾಡ್ತೀವಿ. ಆ ತರ ಒಂದು ಅನಿಮಲ್ಸ್ ನ ಡ್ರಾಟ್ ಅನಿಮಲ್ಸ್ ಅಂತ ನಾವು ಕರಿತೀವಿ. ವಿಚ್ ಟೂ ಫಾರ್ಮ್ಸ್ ಆಫ್ ಎನರ್ಜಿ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ಮೆಕ್ಯಾನಿಕಲ್ ಎನರ್ಜಿ? ಯಾವ ಎರಡು ಶಕ್ತಿಗಳು ರೂಪಗಳನ್ನು ಒಟ್ಟಾಗಿ ಯಾಂತ್ರಿಕ ಶಕ್ತಿ ಎಂದು ಕರೆಯಲಾಗುತ್ತದೆ? ಸೊ ಈ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ತಿಳ್ಕೊಬಿಡಿ. ಮೆಕ್ಯಾನಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ಒಂದು PE ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಇನ್ನೊಂದೇನು? ಕೆನಿಟಿಕ್ ಎನರ್ಜಿ. ಸರಿನಾ? ಬೆಸ್ಟ್ ಎಕ್ಸಾಂಪಲ್ ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಷನ್. ಹೈಡ್ರೋ ಅಂದ್ರೆ ಏನು? ನೀರಿನಿಂದ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡೋದು ನಾವೇನಂತ ಕರಿತೀವಿ? ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಈಗ ಹೈಡ್ರೋ ಎಲೆಕ್ಟ್ರಿಸಿಟಿ ನೀರಿಂದ ಹೇಗೆ ಜನರೇಟ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡ ಡ್ಯಾಮ್, ಓಕೆನಾ? ಈ ದೊಡ್ಡ ಡ್ಯಾಮ್ ಅಲ್ಲಿ ನಮ್ಗೆ ಏನೈತೆ? ದೊಡ್ಡ ಡ್ಯಾಮ್ ಅಲ್ಲಿ ಅಂದ್ರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ನೀರಿನ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಈಗ ಪೊಟೆನ್ಷಿಯಲ್ ಎನರ್ಜಿ ಆಯ್ತಾ ಇಲ್ಲಿ ನೀರಲ್ಲಿ, ಡ್ಯಾಮ್ ಅಲ್ಲಿ. ಆದ್ಮೇಲೆ ಕೆನಿಟಿಕ್ ಎನರ್ಜಿ ಅಂದ್ರೇನು? ಈಗ ಇಲ್ಲಿ ಜಾಸ್ತಿ, ಈಗ ಒಂದು ಗೋಡೆ ಪಕ್ಕ ಏನೈತೆ? ಎನರ್ಜಿ ಜಾಸ್ತಿ ಐತೆ ಅಂದ್ರೆ ನೀರಿನ ಪ್ರೆಷರ್ ಮತ್ತೆ ಪೊಟೆನ್ಷಿಯಲ್ ಜಾಸ್ತಿ ಐತೆ. ಇನ್ ಕೇಸ್ ಈ ಡ್ಯಾಮ್ ಗೇಟ್ ಏನಾದ್ರು ನಾವು ಓಪನ್ ಮಾಡ್ಬಿಟ್ರೆ ನೀರ್ ಏನಾಗುತ್ತೆ? ಫುಲ್ಲು ಸ್ಪೀಡ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತಲ್ವಾ? ಸೊ ಮೋಷನ್ ಆಗ್ತೈತಿ, ಇಲ್ಲಿ ನೀರ್ದು ಮೋಷನ್ ಆಗ್ತೈತೆ. ಅಲ್ಲಿ ಏನ್ ಕ್ರಿಯೇಟ್ ಆಗ್ತೈತಿ? ಇಲ್ಲಿ ಕೆನಿಟಿಕ್ ಎನರ್ಜಿ ಕ್ರಿಯೇಟ್ ಆಗ್ತೈತೆ ಅಲ್ವಾ? ಕೆನಿಟಿಕ್ ಎನರ್ಜಿ ಕ್ರಿಯೇಟ್ ಆಗ್ತೈತೆ. ಸೊ ಅವಾಗ ಏನ್ ಮಾಡ್ತಾರೆ? ಇಲ್ಲಿ ಟರ್ಬೈನ್ ನ ಇಕ್ಕಿರ್ತಾರೆ. ಈ ಟರ್ಬೈನ್ ಇಕ್ಕಿದಾಗ ಏನಾಗುತ್ತೆ? ಈ ಟರ್ಬೈನ್ ಜುಯ್ ಅಂತ ತಿರ್ಗಾಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಪ್ರಾಸೆಸ್ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಷನ್ ಅಲ್ಲಿ ನೋಡ್ತೀವಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನಿಲ್ಲ, ಇಟ್ ಈಸ್ ಅ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೆನಿಟಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಸೊ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾನು ಕೊಟ್ಟಿರ್ತೀನಿ ಕಾನ್ಸೆಪ್ಟ್ ಬಗ್ಗೆ ಪೂರ್ತಿ ನಾನು ನಿಮ್ಗೆ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಕುತ್ಕೊಂಡು ಓದ್ಕೊಳ್ಳಿ. Which of the following natural phenomena cannot be explained by the universal law of gravitation? So universal law of gravitation ಯಾರು ಕೊಡ್ತಾರೆ? ಇದನ್ನ ಕೊಡೋದು ಯಾರಪ್ಪ ಅಂದ್ರೆ ನ್ಯೂಟಾನ್ ಅವರು ಅಂತ ಕರಿತೀವಿ. ಅವರು ಈ ಕೆಳಗಿನ ಯಾವ ವಿದ್ಯಮಾನವನ್ನು ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮದಿಂದ ವಿವರಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ನ್ಯೂಟಾನ್ ಏನ್ ಹೇಳ್ತಾರೆ ಅಂತಂದ್ರೆ ಗ್ರಾವಿಟೇಷನ್ ಫೋರ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಆಪ್ಷನ್ ನೋಡ್ಕೊಂಡು ಹೋಗೋಣ, ಯಾಕಂದ್ರೆ ಗ್ರಾವಿಟೇಷನ್ ಫೋರ್ಸ್ ಬಗ್ಗೆ ನಾನು ಆಗ್ಲೇನೆ ಮಾತಾಡಿದ್ದೆ. ಗ್ರಾವಿಟೇಷನ್ ಫೋರ್ಸ್ ಅಂದ್ರೆ ಅದೊಂದು ಫೋರ್ಸ್ ಏನ್ ಮಾಡುತ್ತೆ? ಎರಡು ಆಬ್ಜೆಕ್ಟ್ಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ನೋಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮರ ಇಂದ ಆಪಲ್ ಬೀಳ್ತೈತೆ ಅನ್ಕೊಳ್ಳಿ, ಈ ಆಪಲ್ ಮೇಲ್ಕೈ ಹೋಗ್ಬೋದಿತ್ತಲ್ವಾ? ಈ ಆಪಲ್ ಕೆಳಗೆ ಯಾಕೆ ಬಂತು ಅಂತಂದ್ರೆ ಅರ್ತ್ ಈ ಆಪಲ್ ನ ಅಟ್ರಾಕ್ಟ್ ಮಾಡ್ತೈತೆ ಅಂತ ಅರ್ಥ. ಸೊ ಅದನ್ನ ಆ ಒಂದು ಫೋರ್ಸ್ ನಾವೇನಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಸೊ ರಿವಲ್ಯೂಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್. ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆ. ಸೊ ಯಾಕೆ ಚಂದ್ರ ಭೂಮಿಯ ಸುತ್ತುತ್ತಾನೆ ಅಂತಂದ್ರೆ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಆಫ್ ಯಾವುದು? ನಮ್ಮ ಅರ್ತ್ ನ ಗ್ರಾವಿಟೇಷನಲ್ ಪುಲ್ಗೋಸ್ಕರ ಪುಲ್ಲಿಂದ ಮೂನ್ ಏನಾಗುತ್ತೆ? ರೊಟೇಟ್ ಆಗ್ತಾ ಇರುತ್ತೆ. ಅಟ್ರಾಕ್ಷನ್ ಬಿಟ್ವೀನ್ ಮ್ಯಾಗ್ನೆಟ್ಸ್. ಈಗ ನ್ಯೂಟಾನ್ ಏನ್ರ ಬಗ್ಗೆ ಮಾತಾಡ್ತಾರೆ? ನ್ಯೂಟಾನ್ ಮಾತಾಡೋದು ಬರೀ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಮಾತಾಡೋದು, ಗುರುತ್ವಾಕರ್ಷಣೆ ಬಗ್ಗೆ ಮಾತ್ರ ಮಾತಾಡೋದು. ಬಟ್ ಆಪ್ಷನ್ ನಮ್ಗೆ ಏನ್ ಕೊಟ್ಟಿದ್ದಾರೆ? ಮ್ಯಾಗ್ನೆಟ್ ಬಗ್ಗೆ ಕೊಟ್ಟಿದ್ದಾರೆ. ಈ ಗ್ರಾವಿಟೇಷನ್ಗೂ ಮ್ಯಾಗ್ನೆಟ್ಗೂ ಯಾವುದೇ ತರಹದ ಸಂಬಂಧನೇ ಇಲ್ಲ. ಸೊ ನಮ್ಗೆ ದೊಡ್ಡದೇನಾದ್ರು ಕ್ವಶನ್ ಕೊಟ್ಟವ್ರೆ ಅಂದ್ರೆ ಆನ್ಸರ್ ಏನಾಗಿರುತ್ತೆ? ಯಾವಾಗಲೂ ಚಿಕ್ಕದಾಗಿರುತ್ತೆ. ನೋಡಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಅಂದ್ರೆ ಇನ್ಕರೆಕ್ಟ್ ಆಪ್ಷನ್ ಕೇಳಿದ್ರೆ. ಓಕೆನಾ? ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂದ್ರೆ ಅದು ಇನ್ಕರೆಕ್ಟ್ ಆಪ್ಷನ್. ಫಾಲಿಂಗ್ ಅನ್ ಆಪಲ್ ಫ್ರಮ್ ಅ ಟ್ರೀ, ಮರದಿಂದ ಸೇಬು ಬೀಳುವುದು ನಾನು ಎಕ್ಸಾಂಪಲ್ ಆಗ್ಲೇ ಕೊಟ್ಟೆ. ಟೈಡ್ಸ್ ಇಂದ ಓಷನ್. ಸೊ ಈಗ ಟೈಡ್ಸ್ ಯಾಕೆ? ಟೈಡ್ಸ್ ಅಂದ್ರೆ ಏನು? ಒಂದು ವಾಟರ್ ಲೆವೆಲ್ ಮೇಲೆ ಬರೋದು ಮತ್ತೆ ಕೆಳಗೆ ಹೋಗೋದು. ಓಕೆನಾ? ಪಿರಿಯಾಡಿಕ್ ರೈಸ್ ಅಂಡ್ ಫಾಲ್ ಇನ್ ದ ವಾಟರ್ ಲೆವೆಲ್ ಸಿ ಅಂತ ಕರಿತೀವಿ. ಅದು ನಾವೇನಂತ ಕರಿತೀವಿ?
ಟೈಟ್ಸ್ ಅಂತ ಕರಿತೀವಿ. ಸೊ ಇದು ಯಾಕೆ ಈ ಟೈಟ್ಸ್ ಆಗುತ್ತೆ, ಟೈಟ್ಸ್ ವೇವ್ಸ್ ಅಲ್ಲಿ ಯಾಕೆ ಆಗುತ್ತೆ ಅಂದ್ರೆ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಆಫ್ ಅರ್ತ್ ಪ್ಲಸ್ ಸನ್ ಅಂತ ಕರಿತೀವಿ. ಅದರಿಂದ ನಮಗೆ ಈ ಟೈಟ್ಸ್ಗಳು ಮೂವ್ಮೆಂಟ್ ನಮಗೆ ಆಗುತ್ತೆ. ವಿಚ್ ಆಸಿಡ್ ಡಸ್ ನಾಟ್ ಗಿವ್ ಅ ಹೈಡ್ರೋಜನ್ ಗ್ಯಾಸ್ ವೆನ್ ಟ್ರೀಟೆಡ್ ವಿತ್ ಮೆಟಲ್ ಬಿಕಾಸ್ ಆಫ್ ಇಟ್ಸ್ ಆಕ್ಸಿಡೈಸಿಂಗ್ ನೇಚರ್. ತನ್ನ ಉತ್ಕರ್ಷಣ ಸ್ವಭಾವದಿಂದಾಗಿ ಲೋಹದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ನೀಡದ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಆಮ್ಲ ಅಂದ್ರೆ ಯಾವುದು? ಆಸಿಡ್. ಯಾವ ಆಸಿಡ್? ಸೊ ಈಗ ನಾವು ನಾರ್ಮಲ್ ಆಗಿ ಮೆಟಲ್ಸ್ ರಿಯಾಕ್ಟ್ ಆದಾಗ ನಾವು ನೋಡ್ತೀವಿ ಏನ್ ಸಿಗುತ್ತೆ, ಹೈಡ್ರೋಜನ್. ಮೆಟಲ್ಸ್ ಏನಾದ್ರು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಹೈಡ್ರೋಜನ್ ಸಿಗುತ್ತೆ. ಓಕೆನಾ? ಈ ಹೈಡ್ರೋಜನ್ ಯಾವ ತರ ಇರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಗುಳ್ಳೆ ಮಟ್ಟೆ ಬರೋದು ನೋಡಿದ್ದೀರಾ? ಫಾರ್ ಎಕ್ಸಾಂಪಲ್ ನೋಡಿ, ಗುಳ್ಳೆ ಮಟ್ಟೆ ತರ ಬಬಲ್ಸ್ ಬರುತ್ತೆ. ಓಕೆನಾ? ನಾರ್ಮಲ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಬಟ್ ಒಂದು ಆಸಿಡ್ ಐತೆ, ಆ ಆಸಿಡ್ ಜೊತೆ ಏನಾದ್ರು ಮೆಟಲ್ ರಿಯಾಕ್ಟ್ ಆದ್ರೆ ಈ ಹೈಡ್ರೋಜನ್ ಮತ್ತೆ ಇನ್ನು ಓವರ್ ರಿಯಾಕ್ಟ್ ಆಗುತ್ತೆ. ಓಕೆನಾ? ಹೈಡ್ರೋಜನ್ ಏನಾಗುತ್ತೆ, ಮತ್ತೆ ಆಕ್ಸಿಜನ್ ಅಂದ್ರೆ ಆಕ್ಸಿಡೈಸ್ ಆಗಿ ಏನಾಗುತ್ತೆ, ಓವರ್ ರಿಯಾಕ್ಟ್ ಆಗಿ ಇನ್ನೊಂದು ಪ್ರಾಡಕ್ಟ್ ನ ಫಾರ್ಮ್ ಆಗ್ಬಿಡುತ್ತೆ. ಅದು ಯಾವ್ದಪ್ಪ ಅಂತಂದ್ರೆ ನಿಟ್ರಿಕ್ ಆಕ್ಸೈಡ್ ಅಂತ ಕರಿತೀವಿ. ನಿಟ್ರಿಕ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಯಾವ್ದೋ ಒಂದು ಆಸಿಡ್ ನ ಕೇಳಿದರೆ ನೈಟ್ರಿಕ್ ಆಸಿಡ್ ಅಂತ ನಮ್ಗೆ ಆನ್ಸರ್ ಸಿಗುತ್ತೆ. ಈ ನೈಟ್ರಿಕ್ ಆಸಿಡ್ ಏನಾದ್ರೂ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ ನಿಜ. ಬಟ್ ಪ್ರೊಡ್ಯೂಸ್ ಮಾಡಿದಂತ ಒಂದು ಹೈಡ್ರೋಜನ್ಗೆ ಮತ್ತೆ ಅದು ಓವರ್ ರಿಯಾಕ್ಟಿವ್ ಆಗಿ ಏನಾಗುತ್ತೆ, ಆಕ್ಸಿಡೈಸ್ ಆಗಿ ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಮೆಟಲ್ಸ್ ಅಲ್ಲಿ ಎಲ್ಲಾ ಮೆಟಲ್ಸ್ ಒಂದೇ ತರ ರಿಯಾಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ನಿಟ್ರಿಕ್ ಆಸಿಡ್ ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಜಾಸ್ತಿ ಎಕ್ಸಾಂಪಲ್ಸ್ ಇದ್ರ ಬಗ್ಗೆನೇ ಕೇಳಿರೋದು. ಈ ನಿಟ್ರಿಕ್ ಆಸಿಡ್ ಫಾರ್ಮುಲಾ ಏನಪ್ಪಾ ಅಂದ್ರೆ HNO3. ನಿಮ್ಮ NCERT ಬುಕ್ ಅಲ್ಲಿ ನೀವೆಲ್ಲಾ ಕಡೆ ನೋಡಿರ್ತೀವಿ HNO3 ಅಂತ. ಸರಿನಾ? ಬಟ್ ಇದಕ್ಕೆ ಅದು ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಈಗ ಹೈಡ್ರೋಕ್ಲೋರಿಕ್ ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಆಸಿಡ್ ನಾವೆಲ್ಲಿ ನೋಡ್ತೀವಿ? HCl ಎಲ್ಲಿ ನೋಡ್ತೀವಿ? ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ, ನೆನ್ಪಾಯ್ತಾ? ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ನೆನ್ಪಾಯ್ತಾ? ಈಗ ಅಸಿಟಿಕ್ ಆಸಿಡ್ ಒಂದು ವೀಕ್ ಆಸಿಡ್. ಸೊ ಸಲ್ಫರಿಕ್ ಆಸಿಡ್ ಅದು ಏನ್ ರಿಲೀಸ್ ಮಾಡುತ್ತೆ? ಮೆಟಲ್ ಜೊತೆ ರಿಲೀಸ್ ಮಾಡಿದಾಗ ಹೈಡ್ರೋಜನ್ ನ ರಿಲೀಸ್ ಮಾಡುತ್ತೆ. ಓಕೆನಾ? ಅದು ನಾರ್ಮಲ್ ಆಗಿ ರಿಲೀಸ್ ಮಾಡುತ್ತೆ, ಯಾವುದೇ ತರ ಏನೋ ರಿಯಾಕ್ಷನ್ ಕೊಡಲ್ಲ. ಬಟ್ ನಮ್ಗೆ ಹೈಡ್ರೋಜನ್ ರಿಲೀಸ್ ಮಾಡಿ ರಿಯಾಕ್ಟ್ ಆಗುವಂತ ಒಂದು ಆಸಿಡ್ ಯಾವ್ದಪ್ಪ ಅಂತಂದ್ರೆ ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್: ಕಿಡ್ನಿ ಟ್ಯೂಬಲ್ಸ್, ಸ್ಟ್ರಾಟಿಫೈಡ್ ಸ್ಕ್ವಾಮಸ್, ಸ್ಕಿನ್ ಸರ್ಫೇಸ್, ಕ್ಯೂಬಾಯ್ಡಲ್, ಲಂಗ್ alveoli, ಸಿಲೇಟೆಡ್ ಕಾಲಮ್ನಾರ್, ರೆಸ್ಪಿರೇಟರಿ ಟ್ರ್ಯಾಕ್ಟ್, ಸಿಂಪಲ್ ಸ್ಕ್ವಾಮಸ್. ಸೊ ಇದು ಏನಿದು? ಈಗ ಇದೇನೋ ಗೊತ್ತು, ಕಿಡ್ನಿ, ಸ್ಕಿನ್ನು, ಲಂಗು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಕೇಳೋರೆ. ಸೊ ಇದೇನಿದು? ಸ್ಕ್ವಾಮಸ್ ಅಂದ್ರೆ ಏನು? ಕ್ಯೂಬಾಯ್ಡಲ್ ಅಂದ್ರೆ ಏನು? ಸಿಲೇಟೆಡ್ ಕಾಲಮ್ನಾರ್ ಅಂದ್ರೆ ಏನು? ಸಿಂಪಲ್ ಸ್ಕ್ವಾಮಸ್ ಅಂದ್ರೆ ಏನು? ಇವೆಲ್ಲ ಏನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಟಿಶ್ಯೂ. ಯಾವ ಟಿಶ್ಯೂ? ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ. ನಾನು ಟಿಶ್ಯೂ ಬಂದಾಗ ಹೇಳಿದೆ ಟೈಪ್ಸ್ ಇರುತ್ತೆ. ಎಪಿಥೀಲಿಯಲ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಅಲ್ವಾ? ಸೊ ಆ ತರದ ಟೈಪ್ ಆಫ್ ಟಿಶ್ಯೂ. ಈ ಒಂದು ಟಿಶ್ಯೂಸ್ ಎಲ್ಲಿ ಫೌಂಡ್ ಆಗಿದೆ? ಫಾರ್ ಎಕ್ಸಾಂಪಲ್ ಇವಾಗ ನಾವು ಎಪಿಥೀಲಿಯಲ್ ನೋಡೋದಾದ್ರೆ, ಎಪಿಥೀಲಿಯಲ್ ಟಿಶ್ಯೂ ಏನ್ ಮಾಡುತ್ತೆ? ಈ ಒಂದು ಟಿಶ್ಯೂಸ್ ನಮ್ಮ ಬಾಡಿನ ಕವರ್ ಮಾಡುತ್ತೆ ಆರ್ಗನ್ಸ್ ಇಂದ. ಓಕೆನಾ? ನಮ್ಮ ಬಾಡಿನ ಏನಾಗಿ ಮಾಡುತ್ತೆ, ಇವಾಗ ಹೆಂಗೆ ನೆಲದ ಮೇಲೆ ನಾವು ಟೇಲ್ಸ್ ಹಾಕಿದ್ದೀವೋ ಅದೇ ತರ ನಮ್ಮ ಬಾಡಿ ಮೇಲೆ ಸ್ಕಿನ್ ಇದೆ. ಆ ಒಂದು ಟಿಶ್ಯೂಸ್ ಯಾವಂತ ಕರಿತೀವಿ ಅಂದ್ರೆ ಎಪಿಥೀಲಿಯಲ್ ಟಿಶ್ಯೂಸ್ ಅಂತ ಕರಿತೀವಿ. ಇದ್ರೊಳಗೆ ಟೈಪ್ಸ್ ಬರುತ್ತೆ. ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಅಂದ್ರೆ ಏನು? ಕ್ಯೂಬಾಯ್ಡಲ್ ಅಂದ್ರೆ ಏನು? ಕ್ಯೂಬಾಯ್ಡಲ್ ಅಂದ್ರೆ ಏನಿಲ್ಲ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಘನಾಕಾರದ ಅಂದ್ರೆ ಈ ಒಂದು ಟಿಶ್ಯೂಸ್ ಎಲ್ಲಿ ಫೌಂಡ್ ಆಗುತ್ತೆ ಅಂದ್ರೆ ಕಿಡ್ನಿ ಹತ್ರ ಫೌಂಡ್ ಆಗುತ್ತೆ. ಓಕೆನಾ? ಕಿಡ್ನಿ ಹತ್ರ ಫೌಂಡ್ ಆಗುತ್ತೆ. ಮತ್ತೆ ಇದು ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಬೆಸ್ಟ್ ಗುಡ್ ಫಾರ್ ಏನು? ಗುಡ್ ಫಾರ್ ಅಬ್ಸರ್ವಿಂಗ್ ಸಬ್ಸ್ಟೆನ್ಸಸ್. ಅಬ್ಸರ್ವ್ ಅಂದ್ರೆ ABS, ಅಬ್ಸರ್ವಿಂಗ್ ಸಬ್ಸ್ಟೆನ್ಸಸ್. ಈಗ ಅಬ್ಸರ್ವಿಂಗ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಕಿಡ್ನಿ ಹತ್ರ ಏನ್ ಮಾಡುತ್ತೆ? ನ್ಯೂಟ್ರಿಯನ್ಸ್ ನ ಅಬ್ಸರ್ವ್ ಮಾಡ್ಕೊಡುತ್ತೆ ಈ ಒಂದು ಟಿಶ್ಯೂ. ಅದನ್ನ ನಾವೇನಂತ ಕರಿತೀವಿ? ಕ್ಯೂಬಾಯ್ಡಲ್ ಅಂತ ಕರಿತೀವಿ. ಸರಿನಾ? ಈಗ ನೆಕ್ಸ್ಟ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಅಂದ್ರೆ ಏನು? ಈ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಅಂದ್ರೆ ಏನಿಲ್ಲ, ಅದೊಂದು ಫ್ಲಾಟ್ ಲೇಯರ್ ಟಿಶ್ಯೂ. ಅದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಸ್ಕಿನ್ ಅಂದ್ರೆ ಸರ್ಫೇಸ್, ನಮ್ಮ ಸ್ಕಿನ್ ಸರ್ಫೇಸ್ ಏನ್ ಕೊಡುತ್ತೆ? ಒಂದು ಪ್ರೊಟೆಕ್ಷನ್ ನ ಕೊಡುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಾವು ಇವಾಗ ಡೈಲಿ ಸ್ಕ್ರಾಚ್ ಮಾಡ್ಕೊಂಡು ಟೇರ್ ಮಾಡ್ಕೊಂಡಿರ್ತೀವಲ್ಲ, ಡೈಲಿ ವೇರ್ ಅಂಡ್ ಟೇರ್ ಅಂತ ಏನಾದ್ರು ಬಂದ್ರೆ ಅದನ್ನ ಸಿಂಪಲ್ ಸ್ಕ್ವಾಮಸ್ ಅಂತ ಕರಿತೀವಿ. ಅದು ಫುಲ್ಲು ಅಲ್ಟ್ರಾ ಥಿನ್ ಅಂದ್ರೆ ಇರುತ್ತೆ. ಓಕೆನಾ? ನೆಕ್ಸ್ಟ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಅಂದ್ರೆ ಏನು? ಸಿಂಪಲ್ ಸ್ಕ್ವಾಮಸ್ ಅಂದ್ರೆ ಏನು? ಸಿಂಪಲ್ ಸ್ಕ್ವಾಮಸ್ ಅಂದ್ರೆ ಅದು ಫುಲ್ಲು ಅದಕ್ಕಿಂತ ತಿನ್ನಾಗಿರುವಂತ ಒಂದು ಸ್ಕಿನ್ ಲೇಯರ್. ಅದು ಎಲ್ಲಿ ಫೌಂಡ್ ಆಗಿರುತ್ತೆ? ಲಂಗ್ಸ್ ಅಲ್ಲಿ ಫೌಂಡ್ ಆಗಿರುತ್ತೆ. ಲಂಗ್ಸ್ ಆಗಿರ್ಬೋದು, ಅಲ್ವಿಲಿ ಆಗಿರ್ಬೋದು. ಅದು ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಆಕ್ಸಿಜನ್ ಮತ್ತೆ ಬ್ಲಡ್ ನ ಪಾಸ್ ಮಾಡಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ.
ನೆಕ್ಸ್ಟ್ ಇನ್ನೊಂದು ಸಿಲೇಟೆಡ್ ಕಾಲಮ್ನರ್ ಅಂತ ಕರಿತೀವಿ. ಈ ಸಿಲೇಟೆಡ್ ಕಾಲಮ್ನರ್ ಅಂದ್ರೆ ಏನು? ದೀಸ್ ಆರ್ ಸೆಲ್ಸ್ ವಿತ್ ಹೇರ್ ಲೈಕ್ ಸಿಲಿಯಾ. ನೋಡಿ ಈ ತರ ಒಂದು ಇರುತ್ತಲ್ವಾ, ಇದನ್ನ ನಾವು ಸಿಲೇಟೆಡ್ ಕಾಲಮ್ನರ್ ಅಂತ ಕರಿತೀವಿ. ಇವೆಲ್ಲ ಏನ್ತ್ರದಪ್ಪ ಅಂದ್ರೆ ಎಪಿಥೀಲಿಯಲ್ ಟಿಶ್ಯೂಗೆ ಆಗಿರುವಂತ ಟೈಪ್ಸ್. ಸೊ ಮ್ಯಾಚ್ ಮಾಡೋಣ. ಈ ಕಿಡ್ನಿಯಲ್ಲಿ ಫೌಂಡ್ ಆಗೋದು ಯಾವುದು? ಕ್ಯೂಬಾಯ್ಡಲ್ ಅಂತ ಕರಿತೀವಿ. ಯಾವುದು? ಕಿಡ್ನಿಯಲ್ಲಿ ಕ್ಯೂಬಾಯ್ಡಲ್. A2 ಅಂತಂದ್ರೆ ಡಿನು ಕ್ಯಾನ್ಸಲ್ ಮಾಡಿ, ಸಿನು ಕ್ಯಾನ್ಸಲ್ ಮಾಡಿ. ಸ್ಕಿನ್ ಸರ್ಫೇಸ್ ಅಲ್ಲಿ ಯಾವ್ದು? ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಇರುತ್ತೆ. ಸ್ಕಿನ್ ಸರ್ಫೇಸ್ ಅಲ್ಲಿ ಯಾವ್ದು ಇರುತ್ತೆ? ಸ್ಟ್ರಾಟಿಫೈಡ್ ಸ್ಕ್ವಾಮಸ್. B is equal to 1, B1, A2, B1, B is the correct answer. ಮತ್ತೆ ಲಂಗ್ ಅಲ್ಲಿ ಯಾವ್ದು ಇರುತ್ತೆ? ಲಂಗ್ ಅಲ್ಲಿ ಸಿಂಪಲ್ ಸ್ಕ್ವಾಮಸ್. ಲಂಗ್ ಅಲ್ಲಿ ಯಾವ್ದು? ಸಿಂಪಲ್ ಸ್ಕ್ವಾಮಸ್ ಅಂದ್ರೆ ಏನು? ಇದಕ್ಕೆ ಅಲ್ಟ್ರಾ ತಿನ್ ಇದಿರುತ್ತೆ ಸರ್ಫೇಸ್, ಅಥವಾ ತಿನ್ ಆಗಿರುತ್ತೆ ಫುಲ್ಲು. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇರುತ್ತೆ ಸಿಲಿಯೇಟೆಡ್ ಕಾಲಮ್ನರ್ ಅಂತ ಒಂದು ಎಪಿಥೀಲಿಯಲ್ ಟಿಶ್ಯೂ ಫೌಂಡ್ ಆಗಿರುತ್ತೆ. ಮ್ಯಾಚ್ ದ ಫಾಲೋಯಿಂಗ್. ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್, ಫೆನಾಲ್ ಪೆಂಥಲೇನ್, ಮಿಥೈಲ್ ಆರೆಂಜ್. ಇವೆಲ್ಲ ಏನಂತ ಕರಿತೀವಿ? ಅವೆಲ್ಲ ಇಂಡಿಕೇಟರ್ಸ್. ಓಕೆನಾ? ಇಂಡಿಕೇಟರ್ಸ್ ಅಂತ ಕರಿತೀವಿ. ಟರ್ನ್ಸ್ ಬ್ಲೂ ಇನ್ ಆಸಿಡ್, ಟರ್ನ್ಸ್ ರೆಡ್ ಇನ್ ಆಸಿಡ್, ಇವೆಲ್ಲ ಏನು? ಅದ್ರ ರಿಯಾಕ್ಷನ್ ಆಗುವಂಥದ್ದು. ಸೊ ಈಗ ರೆಡ್ ಲಿಟ್ಮಸ್ ಪೇಪರು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಬೇಸ್ ಜೊತೆ ರಿಯಾಕ್ಟ್ ಆದಾಗ ಬ್ಲೂ ಆಗುತ್ತೆ. ರೆಡ್ ಲಿಟ್ಮಸ್ ಪೇಪರು ಏನಾಗುತ್ತೆ? ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ ಯಾವಾಗ? ಬೇಸ್ ಜೊತೆ ಇದ್ದಾಗ. ಓಕೆನಾ? ಈಗ ಬ್ಲೂ ಲಿಟ್ಮಸ್ ಪೇಪರು ಆಸಿಡ್ ಜೊತೆ ಏನಾದ್ರು ಸೇರ್ಕೊಂಡು, ಆಸಿಡ್ ಅಲ್ಲಿ ಏನಾದ್ರು ಇದಾದ್ರೆ ಏನಾಗುತ್ತೆ? ಅದು ರೆಡ್ ಆಗುತ್ತೆ. ಓಕೆನಾ? ಸೊ ಬ್ಲೂ ಲಿಟ್ಮಸ್ ಪೇಪರು ಆಸಿಡ್ ಜೊತೆ ಇದ್ದಾಗ ರೆಡ್ ಆಗುತ್ತೆ. ರೆಡ್ ಲಿಟ್ಮಸ್ ಪೇಪರ್ ಏನಾಗುತ್ತೆ? ಬೇಸ್ ಅಲ್ಲಿ ಇದ್ದಾಗ ಬ್ಲೂ ಆಗಿ ಟರ್ನ್ ಆಗುತ್ತೆ. ಸೊ ಎ ಮತ್ತೆ ಬಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. 1 ಮತ್ತೆ 2 ಕರೆಕ್ಟ್. ಸೊ 1 and 2 ಇಸ್ ಕರೆಕ್ಟ್. ಅಂಡ್ ಎಲ್ಲ ಆಪ್ಷನ್ ನೋಡಿ, ಮೊದಲನೇ ಆಪ್ಷನ್ 3 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಸೊ ನಮಗೆ ಆನ್ಸರ್ ಸಿ ಆಗಿ ಸಿಕ್ಬಿಡ್ತು. ಈಗ ಮಿಥೈಲ್ ಆರೆಂಜ್ ಅಂತ ಕೇಳಿದೀವಿ. ಈ ಮಿಥೈಲ್ ಆರೆಂಜ್ ಏನು? ಆಸಿಡ್ ಅಲ್ಲಿ ಏನಿರುತ್ತೆ? ರೆಡ್ ಕಲರ್ ಇರುತ್ತೆ. ಓಕೆನಾ? ಆಸಿಡ್ ಅಲ್ಲಿ ರೆಡ್ ಕಲರ್ ಇರುತ್ತೆ, ಬೇಸ್ ಅಲ್ಲಿ ಏನಿರುತ್ತೆ? ಯೆಲ್ಲೋ ಕಲರ್ ಆಗಿ ಇರುತ್ತೆ. ಮತ್ತೆ ಪೆನಾಲ್ ಪೆಂಥಲೇನ್. ಈ ಪೆನಾಲ್ ಪೆಂಥಲೇನ್ ಅಂದ್ರೆ ಏನು? ಅದೊಂದು ಸಿಂಥೆಟಿಕ್ ಇಂಡಿಕೇಟರ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ತರ ಕಲರ್ ಇರಲ್ಲ, ಕಲರ್ಲೆಸ್ ಆಸಿಡ್ ಅಂತ ಕರಿತೀವಿ. ಅದಾದ್ಮೇಲೆ ಬೇಸ್ ಅಲ್ಲಿ ಯಾವ ಕಲರ್ ಇರುತ್ತೆ? ಪಿಂಕ್ ಆಗಿರುತ್ತೆ. ಏನಾಗಿರುತ್ತೆ? ಪಿಂಕ್ ಆಗಿ ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎವಾಪರೇಷನ್ ಇಸ್ ಟ್ರೂ? ಎವಾಪರೇಷನ್ ಅಂದ್ರೆ ಏನು? ಲಿಕ್ವಿಡ್ ಏನಾದರೂ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆದರೆ ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ಲಿಕ್ವಿಡ್ ಡೈರೆಕ್ಟ್ಲಿ ಇಂಟು ಗೇಷಿಯಸ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ಎವಾಪರೇಷನ್ ಅಂತ ಕರಿತೀವಿ. ಸರಿನಾ? ಆವಿಯಾಗುವಿಕೆ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ? ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸಾರಿ ಅಂದ್ರೆ ಜಾಸ್ತಿ ಸಲ ಒಂದು ಕಾನ್ಸೆಪ್ಟ್ ನ ನೋಡಿದ್ದೀವಿ. ಸೊ ನಿಮ್ಮ ಉತ್ತರನ ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ. ನೋಡಿ 2 to 3 ಕ್ವಶನ್ಸ್ ಡೈರೆಕ್ಟ್ ಆಗಿ ರಿಪೀಟ್ ಆಗಿದೆ. ಓಕೆನಾ? ಸೊ ನಾನು ಯಾಕೆ ನಿಮ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಈ ಕ್ವಶನ್ ನೀವು ಕಮೆಂಟ್ ಮಾಡಿದಾಗ ನಿಮ್ಗೆ ನೆನಪು ಜಾಸ್ತಿ ಉಳಿದಿರುತ್ತೆ. ನಾವು ಓದಿ ಕಮೆಂಟ್ ಮಾಡಿದ್ವಿ ಈ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದಾಗ ನಿಮ್ಗೆ ನೆನಪಾಗುತ್ತೆ. ಸರಿನಾ? ಸೊ ಲೆಟ್ಸ್ ಎಂಡ್ ಅಪ್ ದ ಸೆಷನ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ನಮ್ಮ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತೀರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.